ಈವಿದು ಬ್ಯಾಟ್ರಿ ಕೆಪಾಸಿಟಿ ಬರ್ತಾ ಬರ್ತಾ ಕಮ್ಮಿನೇ ಆಗತ್ತೆ. ಸೊ 100 ಮೈಲೇಜ್ ಇದ್ದಿದ್ದು 5 ವರ್ಷಕ್ಕೆ 60 ಆಗ್ಬೋದು. ಇವಿಗಳದ್ದು ಪ್ರಾಬ್ಲಮ್ ಇದೇನೆ ಮೇನು. ಫಸ್ಟ್ ಆಫ್ ಆಲ್ ನಮ್ ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿನೇ ದೊಡ್ಡ ಪ್ರಾಬ್ಲಮ್ ಇದೆ. ಈಗ ಅದನ್ನ ತಗೊಂಡು ನನ್ ಗಾಡಿಗೆ ಹಾಕಿ ಇನ್ನು ಓಡಿಸ್ತೀನಿ, ಇಟ್ ಈಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್ ಅಗೇನ್. ಸೋಲಾರ್ ಇನ್ವೆಸ್ಟ್ ಮಾಡೋ ಬದಲು ಇನ್ನೇನ್ ಮತ್ತೆ ಪೆಟ್ರೋಲ್ ಬೈಕ್ ತಗೋತೀನಲ್ಲ. ಮತ್ತೆ ಒಂದು 5 ಲಕ್ಷ ಸೋಲಾರ್ ಬೇಕು ಅಂದ್ರೆ ಒಂದು 5 ಲಕ್ಷ. ಇವಿದು ರಿಯಾಲಿಟಿ ಕರೆಂಟ್ಲಿ ಏನಿದೆಯಲ್ಲ, ಮಟೀರಿಯಲ್ ಸೋರ್ಸಿಂಗ್ ಈಸ್ ಸ್ಟಿಲ್ ಎ ಜೋಕ್. ಯಾಕಂದರೆ ಯಾವ ಆ್ಯಂಗಲಿಂದಲೂ ಅದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇಲ್ಲ. ಅದಕ್ಕೆ ಹೇಳ್ತಾರೆ ನಿಮ್ದು ಹಳೆ ಕಾರ್ ಇದೆ 2010ಕ್ಕಿಂತ ಮುಂಚೆ ಕಾರ್ ಇದ್ದರೆ ಬಿ ಕೇರ್ಫುಲ್, ನೋಡಿ ಹಾಕ್ಸಿ ಅಂತ ಪೆಟ್ರೋಲ್ ಹೇಳ್ತಾರೆ. ಆಕ್ಟೈನ್ ಕಂಟೆಂಟು, ಎಥನಾಲ್ ಬ್ಲೆಂಡು ಎಲ್ಲ. ಸೊ ಆ ಟೆಂಪ್ರೇಚರಲ್ಲಿ ನಾನು ಸಿಕ್ಕಾಪಟ್ಟೆ ಬೈಕ್ ಉಜ್ಜಾಡ್ಬಿಟ್ಟೆ ಅಂದರೆ ಬ್ಯಾಟ್ರಿ ವಿಲ್ ಇಟ್ ಟಾಲ್ರೇಟ್ ಇಲ್ಲ ಹತ್ಕೊಂಡು ಉರಿಯೋ ಸೀನ್ ಅಂತ ನೋಡಿದ್ದೀವಿ ನಾವು. ಏನು ಓಪನ್ ಮಾಡಬೇಕು ಅಲ್ಲ, ಮೇನ್ ಟಾಪಿಕ್ ಇರೋದು ಇವಿಗೆ ಹೋಗೋಕ್ಕಿಂತ ಮುಂಚೆ ಆಗಸ್ಟ್ 15ಗೆ ಓಲಾ ಎಲೆಕ್ಟ್ರಿಕ್ದು ಹೊಸದು ಬೈಕ್ ಲಾಂಚ್ ಮಾಡಿದ್ದಾರೆ. ಓಕೆ, ದಟ್ ಈಸ್ ದ ಮೇನ್ ಟಾಪಿಕ್. ಯಾಕೆ ಓಕೆ ಓಲಾ ಮೇಲೆ ಯಾಕೆ ಇಷ್ಟು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ ಅಂದರೆ, ಇಂಡಿಯಾದಲ್ಲಿ ಬೈಕ್ ಬಂದಿದ್ದಿದೆ ಎರಡನೇದು. ಮೊದಲನೇದು ಇಲ್ಲ, ರಿವೋಲ್ಟ್. ಫಸ್ಟ್ ಇಂಡಿಯನ್ ಎಲೆಕ್ಟ್ರಿಕ್ ಬೈಕ್ ಯಾವ್ದು ಹೇಳಿ? ರಿವೋಲ್ಟ್. ರಿವೋಲ್ಟ್ 400 ಅಲ್ಲ, ಇಂಡಿಯನ್ ಯೋ ಬೈಕ್ ಅಂತ ಬಿಟ್ರು ಗೊತ್ತಾ? ಯೋ ಬೈಕ್ಸ್. ನಾವು ಸ್ಕೂಟರ್ ಕನ್ಸಿಡರ್ ಮಾಡ್ತಿಲ್ಲ, ಬೈಕ್ ಅಂದ್ರೆ ಬೈಕ್. ಓಕೆ, ಅಂದ್ರೆ ಎಲೆಕ್ಟ್ರಿಕ್ ಕ್ಯಾಟಗರಿ ಅಂತ ನಾನು ಹೇಳಿದೆ. ಇಲೆಕ್ಟ್ರಿಕ್ ಕ್ಯಾಟಗರಿ ತುಂಬಾ ಇದಾವೆ, ಹಂಗೆ ನೋಡಿದ್ರೆ ಮೊದಲಿಂದ ಬಂದಿದ್ದಾವೆ. ಆದರೆ ನಾನು ಈ ಕ್ಯಾಟಗರಿಗೆ ಏನಂದ್ರೆ ಓಲಾದು ಸ್ಕೂಟರ್ ಲಾಂಚ್ ಮಾಡಿ 3 ವರ್ಷ ಆಯ್ತು. ಅವರು 3rd ಆ್ಯನಿವರ್ಸರಿ ಅಂತಾನೆ ಮಾಡಿದ್ದೀಗ. ಆದರೆ ಬೇಸಿಕಲಿ ಬೈಕ್ ಅಂತ ಮಾಡಿದ್ದು ಎರಡೇ. ಯಾಕಂದ್ರೆ ಇಂಡಿಯಾದಲ್ಲಿ ಕ್ಯಾಟಗರಿ ಎರಡಿದೆ, ಬೈಕ್ ಕ್ಯಾಟಗರಿ ಬೇರೆ, ಸ್ಕೂಟರ್ ಕ್ಯಾಟಗರಿನೇ ಬೇರೆ. ಹೌದು, ಫಸ್ಟ್ ಅಂದ್ರೆ ರಿವೋಲ್ಟ್ ಇರಬೇಕು. ರಿವೋಲ್ಟ್ 400 ಮೈಕ್ರೋಮ್ಯಾಕ್ಸ್ ರಿವೋಲ್ಟ್ ಚೀನಾದಿಂದ ಡೈರೆಕ್ಟ್ ಎತ್ತಾಕೊಂಬಂದು ಇಂಡಿಯಾದಲ್ಲಿ ಸೇಲ್ ಮಾಡಿದ್ರು. ಸೇಮ್ ಮಾಡೆಲ್ ಟು ಮಾಡೆಲ್ ತೋರಿಸಿದ್ದಾರೆ, ಯಾವ ಬ್ರ್ಯಾಂಡ್ ಅದು ಎತ್ತಾಕೊಂಬಂದಿದ್ದಾರೆ ಗುರುಗಳು ಅಂತ. ಇನ್ನೂ ಸೇಲಲ್ಲಿದೆ. ಆದರೆ ಅದು ಏನು ಪ್ರೈಸ್ ರೇಂಜಾ, ಮೈಲೇಜ್, ಇದು ಅದದು ಟ್ರಾವೆಲ್ ರೇಂಜ್ ಯಾವ್ದ್ರದ್ದು, ಎಷ್ಟು ದೂರ ಓಡಿಸಬಹುದು ಅದನ್ನ ಅಂತ ಎಲ್ಲ 100-150 ಕಿಲೋಮೀಟರ್ಸ್ ಅಷ್ಟೇ. ಈಗ ಲಾಂಚ್ ಆಗಿರೋದು ಓಲಾದು ಅದೇ ರೇಂಜಲ್ಲೇ ಇರೋದು. ಆದರೆ ಅದರಲ್ಲಿ ಅಪ್ಗ್ರೇಡ್ಸ್ ಇದೆ, ಬೇಸ್ ಲೆವೆಲಲ್ಲಿ ಕಮ್ಮಿ ಇರುತ್ತೆ. ನೀವು ಅದರಲ್ಲಿ ಬ್ಯಾಟ್ರಿ ಅಪ್ಗ್ರೇಡ್ ತೊಗೊಂಡ್ರೆ ದೇ ವಿಲ್ ಗಿವ್ ಯು 150-200 ಹಂಗೆ. ಇವಿ ಬೈಕ್ ತಗೊಂಡು ಟ್ರೆಕ್ಕಿಂಗ್ ಹೋಗೋದಾ? ಇಂಪಾಸಿಬಲ್. ಕಾಮಿಡಿ ಮಾಡ್ತಿದ್ಯಾ? ಅಲ್ಲ, ಮೈಸೂರಿಗೆ ಹೋಗಲ್ಲ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಅದಂತೂ ಪಕ್ಕ ಬಿಡಿ. ಯಾರ ಮಧ್ಯದಲ್ಲಿ ಎಲ್ಲೋ ಮದ್ದೂರ್ಲು ಇಲ್ಲ ಚನ್ನಪಟ್ಟಣದಲ್ಲಿ ನಿಂತ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ಬೇಕಾಯ್ತದ ಅಷ್ಟೇ. ಹಿಂಗ ಟ್ರಾಲಿ ಮಾಡ್ಕೊಂಡ್ಬಿಡಪ್ಪ ಜನರೇಟರ್ದು. ಪೆಟ್ರೋಲ್ ಗಾಡಿನ ತಗೊಂಡು ಹೋಗ್ತೀನಲ್ಲ, ಅಷ್ಟೆಲ್ಲ ಮಾಡ್ಬೇಕಾಗಿತ್ತು ಅಂದ್ರೆ. ಇಲ್ಲ, ಓಲಾದವರು ಇದು ಲಾಂಚ್ ಮಾಡ್ತಿದ್ದಾರೆ ನೆಕ್ಸ್ಟ್. ಇವಾಗ ರೋಡ್ ಸ್ಟಾರ್ ಸೀರೀಸ್ 3 ಬೈಕ್ ಬಿಟ್ಟಿದಾರಲ್ಲ, ನೆಕ್ಸ್ಟ್ ಸ್ಪೋರ್ಟ್ ಸ್ಟಾರ್. ರೋಡ್ ಸ್ಟಾರ್ ಅಲ್ಲೇ ಸ್ಪೋರ್ಟ್ ಸ್ಟಾರ್ ಬರುತ್ತೆ, ಮತ್ತೆ 2 ಸ್ಪೋರ್ಟ್ಸ್ ಬೈಕ್ ಇದೆ, ಒಂದು ಅಡ್ವೆಂಚರ್ ಬೈಕ್ ಇದೆ, ಒಂದು ಕ್ರೂಸರ್ ಬೈಕ್ ಇದೆ. ಡಿಸೈನ್ ಅಂದ್ರೆ ತೋರಿಸಿದ್ದಾರೆ, ಬಟ್ ಇನ್ನ ಮಾಡೆಲ್ ಮ್ಯಾನುಫ್ಯಾಕ್ಚರ್ ಏನು ಮಾಡಿಲ್ಲ ಅವರು. ಇನ್ನ ಡಿಸೈನ್ ಫೇಸ್ ಅಲ್ಲಿ ಇದೆ. ಓಕೆ, ಈಗ ಲಾಂಚ್ ಮಾಡಿರೋ ಬೇಸ್ ಮಾಡೆಲ್ಸ್ ಇದಾವಲ್ಲ, ಅವೆಲ್ಲ ಜನವರಿಗೆ ಅವೈಲೇಬಲ್ ಆಗ್ತವೆ. ಈಗ ನಾವು ಬುಕ್ ಈಗಲೇ ಮಾಡ್ಬೋದು, ಅವೈಲೇಬಲ್ ಜನವರಿಯಿಂದ. 2 ಮಾಡೆಲ್ಲು ಜನವರಿಗೆ, ಇನ್ನೊಂದು ರೋಡ್ ಸ್ಟಾರ್ ಪ್ರೋ ನೆಕ್ಸ್ಟ್ ಇಯರ್ ದಿವಾಲಿಗೆ, ಡಿಸೆಂಬರ್. ರೋಡ್ ಸ್ಟಾರ್ ಎಕ್ಸ್ ಮತ್ತೆ ರೋಡ್ ಸ್ಟಾರ್ ಜನವರಿಗೆ. ಅದು ಹೈ ಎಂಡ್ ಬೈಕು, ಅಂದರೆ ಮೈಲೇಜು ಚೆನ್ನಾಗಿದೆ, ಸ್ಪೀಡು ಚೆನ್ನಾಗಿದೆ. ಅದು ಇನ್ನೂ ಕರೆಂಟ್ಲಿ ಡಿಸೈನ್ ಫೇಸಲ್ಲಿದೆ. ಅವ್ರು ಬರೀ ಸ್ಕೆಲಿಟನ್ ರಿವೀಲ್ ಮಾಡಿದ್ರು ಆ್ಯಕ್ಚುಲಿ, ವಿಡಿಯೋದಲ್ಲಿ ನೋಡಿದರೆ. ಯಾವುದು? ರೋಡ್ ಸ್ಟಾರ್ ಪ್ರೋನು ಹೈಯೆಸ್ಟ್ ಎಂಡ್ ಮಾಡೆಲ್ ಅವ್ರದ್ದು. ಪ್ರೋ ಇಲ್ಲ, ಅವರು ಬೈಕ್ ತಗೊಂಡ್ಬಂದಿದ್ರಲ್ಲ, ಅಲ್ಲಿ ಡೆಮೋ ಮಾಡಿದ್ರು. ಆದ್ರೆ ನೀವು ಜನರಲ್ ವ್ಯೂ ಕೊಟ್ಟಿರ್ತಾರಲ್ಲ ಜನರಿಗೆ ನೋಡೋಕೆ, ಅವಾಗ ಬರೀ ಸ್ಕೆಲಿಟನ್ ಇಟ್ಟಿದ್ರು. ಟ್ಯಾಂಕ್ ಗಾಲಿ ಇಲ್ಲ, ಏನಿಲ್ಲ, ಬರೀ ಡಿಸೈನ್ ನೋಡ್ಕೊಂಡು ಹೋಗಿ ಅಂತ. ಸೊ ಅದಕ್ಕೆ ಡಿಸೈನ್ ಫೇಸಲ್ಲಿ ಇದೆ, ಇನ್ನೂ ಫೈನಲ್ ಆಗಿಲ್ಲ ಅಂತ ಬೇಸಿಕಲಿ. ನೋಡೋಣ ನಮ್ಮ ರಾಯಲ್ ಎನ್ಫೀಲ್ಡ್ ಗ್ಯಾಂಗ್ ಎಷ್ಟು ಜನ ಕನ್ವರ್ಟ್ ಆಗ್ತಾರೆ ಓಲಾಗೆ.
ಚಾನ್ಸೇ ಇಲ್ಲ. ಅರೆ ಅವ್ರು ಸ್ಪೀಕರ್ ಕೊಡ್ತಾರಪ್ಪ, ಓಲಾದಲ್ಲೆಲ್ಲ ಸ್ಪೀಕರ್ ಕೊಟ್ಟಿದ್ದಾರೆ. ರಾಯಲ್ ಎನ್ಫೀಲ್ಡ್ ಸೌಂಡ್ ಹಾಕೊಂಡು ಡುಮ್ 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 ಮಾಡ್ಕೊಂತ ಹೋಗು. ಬರೀ ಸುಮ್ನೆ ಡಮ್ ಡಮ್ ಅಂತ ಸೌಂಡ್ ಹಾಕೊಂಡು ಹೋಗ್ಬೇಕು, ಫೀಲ್ ಬರಲ್ಲ. ಏನಿದ್ರು ನಮ್ಗೆ ಆ ಕಂಬಷನ್, ವೈಬ್ರೇಷನ್ಸ್ ಬರ್ಬೇಕಲ್ವಾ? ವೈಬ್ರೇಷನ್. ಬರೀ ಸೌಂಡ್ ಬರ್ತಿದೆ, ವೈಬ್ರೇಷನ್ ಬರ್ಬೇಕು ನಮ್ಗೆ. ಎಲೆಕ್ಟ್ರಿಕಲ್ ಸುಮ್ನೆ ಏನೋ ಫೀಲೇ ಇರಲ್ಲ, ಎಲ್ಲ ಕೂತಿದೀನಿ ಸೈಲೆಂಟ್ ಜಾಗದಲ್ಲಿ ಆತರ ಅನ್ಸುತ್ತೆ. ಬಾ ಒಂದ್ ಕೆಲಸ ಮಾಡು, ಬೈಕ್ ತಗೋ 200 ಕಿಲೋಮೀಟರ್ ಓಡಿಸ್ಬಿಡು, ಇಳಿದ ಮೇಲೆ ಇದೆಯಲ್ಲ ನೀನು ಹಿಂಗೆ 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 ಅಲ್ಲಾಡ್ತಿರ್ತೀಯ. ರಾಯಲ್ ಎನ್ಫೀಲ್ಡ್ ಬೆನಿಫಿಟ್ ಅದು. ಇಷ್ಟಾದ್ರೆ ಡಿಸೈನು ಟೆಸ್ಲಾ ಸೈಬರ್ ಟ್ರಕ್ ಬಿಟ್ಟಿದ್ರು ನೋಡಿದ್ರಾ? ಅದ್ರ ಟೈಪ್ ಮಾಡಿ ಶೇಪ್ ಟ್ರಯಾಂಗಲ್ ಟೈಪ್. ಅಲ್ಲ. ರಾಂಬಸ್ ಆತರ ಪೆಂಟಾಗನ್ ತರ ಎಲ್ಲ ಕಾಣಿಸುತ್ತೆ ನನಗೆ. ಮತ್ತೆ ಟೆಸ್ಲಾದವರು ರೋಡ್ ಸ್ಟರ್ ಅಂತ ಒಂದು ಸೂಪರ್ ಕಾರ್ ಅನೌನ್ಸ್ ಮಾಡಿದ್ರು 6 years ಬ್ಯಾಕ್, ಸೈಬರ್ ಟೆಕ್ಕಿಂತ ಮುಂಚೆ. ಅಲ್ಲಿಂದ ಹೆಸರು ಬೇರೆ ಎತ್ತಾಕೊಂಡ್ ಬಂದಿದ್ದಾರೆ, ರೋಡ್ ಸ್ಟರ್ ಅಂತ. ಕಾಪಿ ಕ್ಯಾಟ್ಸ್ ಡೋಂಟ್ ಲೈಕ್ ಇಟ್. ಆದ್ರೂ ಗಾಡಿ ಓಲಾದ್ ಒಂದು ನೋಡ್ತಿದ್ವಿ ಅಂದ್ರೆ ಡಿಸೈನು ಒಂದ್ ಸ್ವಲ್ಪ ಫೀಚರ್ ವೈಸ್ ದೇ ಆರ್ ಗುಡ್. ಇಲ್ಲಾಂದ್ರೆ ಒಕಿನಾವ ನೆನಪಿದೆ ಯಾರಿಗಾದ್ರು? ಒಂದ್ 4-5 ವರ್ಷದಿಂದ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಒಕಿನಾವ ಅಂತ ಬರ್ತಿತ್ತು, ಕೇಳಿದೀನಿ. ನೋಡಿದ್ರೆ ಒಂಥರ ಡಬ್ಬಾ ತರ ಅನಿಸ್ತಿತ್ತು. ಡಿಸೈನ್ ಆಯ್ತು, ಗಾಡಿ ಆಯ್ತು, ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ಸೊ ಏತರು ಓಲಾ ಬಂದ ಮೇಲೆ ಕ್ವಾಲಿಟಿ ಹ್ಯಾಸ್ ಇಂಪ್ರೂವ್ಡ್ ಅಲಾಟ್, ನಮ್ಗೆ ಅದನ್ಸಿದ್ದು. ಬಟ್ ಕಂಪ್ಯಾರಿಟಿವ್ಲಿ ಏತರ್ ಒಳ್ಳೆ ಕ್ವಾಲಿಟಿ ಅಲ್ವಾ? ಏತರ್ ತುಂಬಾ ಒಳ್ಳೆ. ಇಂಡಿಯಾದ ಫಸ್ಟ್ ಆಕ್ಚುಲಿ EV 2-wheeler ಸೆಗ್ಮೆಂಟ್ ಸ್ಟಾರ್ಟ್ ಮಾಡಿದ್ದೆ ಏತರ್. ಅವ್ರ ಗ್ರೌಂಡ್ ಅಪ್ ಪೂರ್ತಿ ಸ್ಕ್ರಾಚ್ ಇಂದ R&D ಮಾಡಿದವ್ರು ಅವರು. ಓಲಾ ಹಂಗಲ್ಲ. ಓಲಾ ಒಂದು ಕಂಪ್ನಿ, ಆಲ್ರೆಡಿ ಒಂದು ಕಂಪ್ನಿ ದೇ ಆರ್ ಗೋಯಿಂಗ್ ಅಂಡರ್. ಅವ್ರ ಹತ್ರ ರಿಲೀಸ್ ಮಾಡೋಷ್ಟು ಫಂಡ್ ಇರಲಿಲ್ಲ, ಇಂಡಿಯನ್ ಕಂಪ್ನಿ ಅಲ್ಲ. ಅವ್ರನ್ನ ಎತ್ತಾಕೊಂಡ್ಬಂದು ಅವ್ರದ್ದು ಪ್ರಾಡಕ್ಟ್ ಇಂಡಿಯಾದಲ್ಲಿ ಲಾಂಚ್ ಮಾಡಿದೆ. ಆ್ಯಕ್ಚುಲಿ ಅವ್ರದ್ದು R&D ಅವ್ರದ್ದೆಲ್ಲ ಈಗ ಮಾಡ್ತಿದ್ದಾರೆ. ಸೊ ಗ್ರೌಂಡಿಂದ ಅವ್ರು ರಿಸರ್ಚ್ ಮಾಡಿಲ್ಲ. ಆದರೆ ಏತರ್ ದೇ ಹ್ಯಾವ್ ಡನ್ ಸ್ಕ್ರ್ಯಾಚಿಂದ ಮಾಡಿದ್ದಾರೆ. ಮತ್ತು ರೀಸೆಂಟ್ ಅವ್ರದ್ದು ಬಂತ ರಿಜಿತಾ ಅಂತ ಏನೋ ಒಂದು ಬಿಟ್ಟರು, ದಟ್ ಈಸ್ ಕಾಂಪಿಟರ್. ಆ್ಯಕ್ಟಿವಾ ಜುಪಿಟರ್ ಕಾಂಪಿಟೇಟರ್ ಬಿಟ್ಟಿದ್ದಾರೆ ಅವರು. ಯಾವುದು ಏತರ್ದು? ಹಾ. ಸೊ ಬಟ್ ಅವರು ಬೈಕ್ ಸೆಗ್ಮೆಂಟ್ ಬರ್ತಾರ ಇಲ್ಲ ಗೊತ್ತಿಲ್ಲ ಮುಂದಕ್ಕೆ. ಈಗಂತೂ ಅವ್ರದ್ದು ಏನು ಸದ್ಯಕ್ಕೆ ಅನೌನ್ಸ್ಮೆಂಟ್ಸ್ ಇಲ್ಲ. ಓಲಾದಲ್ಲಿ ಕಂಪ್ಲೇಂಟ್ ಬಂದಷ್ಟು ಏತರಲ್ಲಿ ಬಂದಿಲ್ಲ ಅಲ್ಲ, ಸೇಲು ಆಗಿಲ್ಲಲ್ಲ. ಮೇನ್ ಆಗಿ ಸರ್ವಿಸ್ ಏನಿರುತ್ತೆ ಅದ್ರದೇನೆ ಜಾಸ್ತಿ ಕಂಪ್ಲೇಂಟ್ಸ್ ಆಗಿರೋದು. ಕರೆಕ್ಟ್ ಆಗಿ ಆಫ್ಟರ್ ಮಾರ್ಕೆಟ್ ಸರ್ವಿಸ್ ಇಲ್ಲ ಅಂತ. ಅವ್ರದ್ದು ಶೋರೂಮೇ ಇರ್ಲಿಲ್ಲಲ್ಲ ಓಲಾದವ್ರದ್ದು. ಅವ್ರ ಸ್ಟಾರ್ಟಿಂಗ್ ಹೆಂಗಿತ್ತು ಅಂದ್ರೆ ಅಮೆಝಾನ್ ಡೆಲಿವರಿ ತರ ಗಾಡಿ ತಗೊಂಬಂದು ಕೊಟ್ಬಿಟ್ಟು ಹೋಗ್ಬಿಡ್ತಿದ್ರು. ಸರ್ವಿಸ್ ಬೇಕಂದ್ರೆ ಹಂಗೆ ನಾವು ಸರ್ವಿಸ್ ಸೆಂಟರ್ಗೆ ಹೋಗ್ತೀವಿ ತಾನೆ, ನಾರ್ಮಲ್ ಬೈಕ್ ಏನಾದ್ರು ಆಯ್ತು. ಹಂಗಲ್ಲ, ಸರ್ವಿಸ್ ಬೇಕಂದ್ರೂ ಬುಕ್ ಮಾಡು, ಮನೆ ಗಾಡಿ ತಗೊಂಡ್ಬರ್ತಾರೆ, ಸರ್ವಿಸ್ ಮಾಡ್ತಾರೆ, ಹೋಗ್ತಾರೆ. ಕಂಪ್ಲೀಟ್ ಆನ್ಲೈನ್. ಇವಾಗ ಜಾಸ್ತಿ ಕಂಪ್ಲೇಂಟ್ಸ್ ಎಲ್ಲ ಆಗಿ ಎಲ್ಲ ಇದಾದ್ಮೇಲೆ ಇವಾಗ ಶೋರೂಮ್ಸ್ ಓಪನ್ ಮಾಡ್ತಿದ್ದಾರೆ ಓಲಾದವ್ರದ್ದು. ಏತರ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದೇನು ಒಂದು ಗಲ್ಲಿಗೆ ಒಂದು ಇಟ್ಟಿದ್ದಾರೆ. ಮೊನ್ನೆ ಯಾವ್ದಪ್ಪ ಇದು ಬನ್ನೇರ್ಘಟ್ಟ ರೋಡಲ್ಲಿ ಓಡಾಡ್ತಿದ್ದೆ ಸೈಡ್ಗೆ, ಅಲ್ಲಿ 2 ಏತರ್ ಶೋರೂಮ್ ನೋಡಿದ್ದೀನಿ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ. ಏತರ್ದಿದೆ. ಅವ್ರದ್ದು ಗಾಡಿನೂ ನೋಡಿ ಮ್ಯಾಕ್ಸಿಮಮ್ ಈಗ ಓಲಾ ಬಿಟ್ರೆ ನೋಡಿರೋದು EV ಅಂದ್ರೆ ಏತರ್. ನಾನು ಏತರ ಜಾಸ್ತಿ ನೋಡಿರೋದು ಓಲಾಗಿಂತ. ಆದ್ರೆ ಏತರ ಫಸ್ಟ್ ಅಲ್ಲ, ಅವರು ಆಲ್ಮೋಸ್ಟ್ 7 years ಆಯ್ತು ಮಾರ್ಕೆಟಿಗೆ ಬಂದು. ಅವ್ರ 450 ಸೀರೀಸ್ ಏನಿದೆಯಲ್ಲ, ಎಕ್ಸು ಎಸ್ಸು ಏನೇನೋ ಒಂದು 50 ವೆರೈಟಿ ಬಿಟ್ಬಿಟ್ಟಿದ್ದಾರೆ, ನಮಗೆ ಗೊತ್ತಾಗ್ತಿಲ್ಲ. ಮತ್ತೆ ಚಾರ್ಜರ್ ಇಲ್ದೇ ಇರೋದು ಬೇರೆ ಬಿಟ್ಬಿಟ್ಟಿದ್ರು. ನೀವೇ ಚಾರ್ಜರ್ ಬೇಕಂದ್ರೆ ತಗೋಬಹುದು. ಹೌದು, ಚಾರ್ಜರ್ ಇಲ್ಲ ಅಂದ್ರೆ ಫಾಸ್ಟ್ ಚಾರ್ಜರಿಂಗ್ ಸಿಗಲ್ಲ ಅಂತದ್ದು. ನಾರ್ಮಲ್ ವಾಲ್ ಸಾಕೆಟ್ ಇರುತ್ತೆ ಅಷ್ಟೇ, ಕಾಸ್ಟ್ ಲೋ ಮಾಡಕ್ಕೆ, ಕಮ್ಮಿ ಮಾಡಕ್ಕೆ.
ಮೊಬೈಲ್ ತರ ಅವರು ಚಾರ್ಜರ್ ಕೊಡೋದ್ ನಿಲ್ಲಿಸ್ತಾರೆ. ಐಫೋನ್ ಅದು ಬೇರೆ ಸಪರೇಟ್. ಈ ಇರೋದು ಹಂಗೇನೆ, ನಿಂಗ್ ಬೇಕು ಅಂದ್ರೆ ಅದ್ರಲ್ಲಿ ನೀನ್ ದುಡ್ಡು ಕೊಟ್ಬಿಟ್ಟೆ ಬೇರೆ ಚಾರ್ಜರ್ ತಗೋಬೇಕು. ಬೇಸಿಕ್ ಚಾರ್ಜರ್ ಕೊಡ್ತಾರೆ, ಹಾ ಎಕ್ಸ್ಟ್ರಾ ಚಾರ್ಜರ್ ಬೇಕು ಅಂದ್ರೆ ತಗೋಬೇಕು. ಫಾಸ್ಟ್ ಚಾರ್ಜ್ ಆಗಲ್ಲ. ಈಗ 8-9 ಗಂಟೆ ರಾತ್ರಿ ಹಾಕಿಡು ಬೆಳಗ್ಗೆ ಹೋಗು ಅಂತ ಟೈಮ್ ನಡೆಯುತ್ತೆ. ಓಕೆ, ನಿಂದು ರೇಂಜು 200 ಕಿಲೋಮೀಟರ್ ಇದ್ರೆ ಓಕೆ. ಆದರೆ ಥರದ್ದು ಲೋ ಎಂಡ್ ಬಿಟ್ಟಾಗ 85 to 100 ಇತ್ತು. ಅಕಸ್ಮಾತ್ ನಾನು ಆಫೀಸ್ 30 ಕಿಲೋಮೀಟರ್ ಇತ್ತು, ಒಂದಿನ ಹೋಗಿ ಬಂದೆ ರಾತ್ರಿ ಹಿಂಗೆ ಪ್ಲಗ್ ಇನ್ ಮಾಡೋದು ಮರ್ತೆ ಅಂದರೆ ಬೆಳಗ್ಗೆ ಸತ್ತೀವಿ ನಾವು, ಚಾರ್ಜೇ ಆಗಲ್ಲ. ಹೆಂಗೆ ಹೋಗ್ತೀರಾ? ಕ್ಯಾಬ್ ಶಬಾಷ್ ಬೇಟಾ. ಇವಿಗಳದ್ದು ಪ್ರಾಬ್ಲಮ್ ಇದೇನೆ ಮೇನು, ರೇಂಜು ಮತ್ತೆ ಚಾರ್ಜ್ ಮಾಡಕ್ಕೆ ಟೈಮ್ ಹೋಗೇ ಹೋಗುತ್ತೆ. ಚಾರ್ಜ್ ಮಾಡೋ ಟೈಮ್ ಹೋಗುತ್ತೆ. ಇವ್ರು ಓಲಾದವರು ರೋಡ್ಸ್ಟರ್ ಎಕ್ಸ್ಗೆ ಸಿಂಗಲ್ ಚಾರ್ಜ್ 197 ಕಿಲೋಮೀಟರ್ ರೇಂಜ್ ಕೊಡ್ತಿದ್ದಾರೆ. ರೇಂಜ್ 197 ಕೊಟ್ಟಿದ್ದಾರೆ ಅಂದ್ರೆ ಅದು ಕೊಡೋದು 160 ಅಷ್ಟೇ. 160 ಅಷ್ಟೇ. ಪೋರ್ಟಬಲ್ ಬ್ಯಾಟ್ರಿ ಟ್ರಾಕ್ ಅಲ್ವಾ? ಪೋರ್ಟಬಲ್ ಬ್ಯಾಟ್ರಿ ಬೇಕು ಅಂದ್ರೆ ನಿನ್ಗೆ ಇದೈತಲ್ಲ, ಯಾವ್ದದು? ಓಕೆ, ಈಗ ಒಂದು ಇಂಟ್ರೆಸ್ಟಿಂಗ್ ಸಿನಾರಿಯೋ ಹೇಳ್ತೀನಿ ಆಯಿತಾ. ಪೋರ್ಟೇಬಲ್ ಬ್ಯಾಟ್ರಿಗೆ ವಿಡಾ V1 ಪ್ಲಸ್ V1 Pro ಇದೆ ಕರೆಂಟ್ಲಿ ಅವೈಲೇಬಲ್ ಇರೋದು. ಅದರಲ್ಲಿದೆ. ಓಲಾದಲ್ಲಿ ರಿಮೂವಬಲ್ ಇಲ್ಲ, ಏತರಲ್ಲಿ ರಿಮೂವಬಲ್ ಇಲ್ಲ. ಚೇತಕಲ್ಲೂ ಓಲಾ S1 Pro ಅಲ್ಲಿ ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೊಡ್ತಿದ್ರಲ್ಲ, ನನಗೆ ಗೊತ್ತಿದ್ದಂಗೆ ಅವ್ರದ್ದು ಚಾಸಿಲ್ಲ ಇನ್ಕ್ಲೂಡೆಡ್ ಇದೆ. ಸೊ ಯಾವುದು ರಿಮೂವಬಲ್ ಇಲ್ಲ ಓಲಾದಲ್ಲಿ. ಅವ್ರ ಪಾರ್ಟ್ ಆಫ್ ಚಾಸಿ ಇದೆ ಅವ್ರದ್ದು ಬ್ಯಾಟ್ರಿ. ಮೊನ್ನೆ ಡಿಸ್ಪ್ಲೇ ಮಾಡಿದ್ದು ಅದೇ ತೋರಿಸಿದ್ದವರು. ಇಟ್ಸ್ ಡಿಸೈನ್ ಟು ಬಿ ಪಾರ್ಟ್ ಆಯಿತಾ. ಸೊ ಇದ್ರ ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಇನ್ಸಿಡೆಂಟ್ ಹೇಳ್ತೀನಿ ರಿಮೂವಲ್ ಬ್ಯಾಟ್ರಿಗೋಸ್ಕರ ಏನಾಗಿದೆ ಅಂತ. ಒಂದು ಯಾವುದೋ ಚೀನಾದು ವಿಡಿಯೋ ತುಂಬ ಕಡೆ ಪಾಪ್ಯುಲರ್ ಆಗಿದೆ, ಅಂದರೆ ನೋಡಿದರೆ ಚೀನಾದವ್ರು ಅನಿಸ್ತಿದೆ. ರಿಮೂವಬಲ್ ಬ್ಯಾಟ್ರಿ ತಗೊಂಡು ಗುರುಗಳು ಲಿಫ್ಟಿಗೆ ಹೋಗ್ತಾರೆ. ಅಲ್ಲಿ ಬ್ಯಾಟ್ರಿ ಏನೂ ಆಗುತ್ತೆ, ಬ್ಯಾಟ್ರಿ ಡುಮ್ ಬಂದು ಹೊಗೆ ಎದ್ದು ಅವನ್ನ ಪ್ರಾಬ್ಲಮ್ ಆಗಿ ಎತ್ತಾಕೊಂಬರ್ತಾರೆ ಹೊರಗೆ ಆಯಿತಾ. ಇದು EV ಬ್ಯಾಟ್ರಿನೋ ಯಾವ ಬ್ಯಾಟ್ರಿನೋ ಏನೂ ಗೊತ್ತಿಲ್ಲ. ಆದರೆ ಆ ವಿಡಿಯೋ ನಮ್ಮದು ಅಪಾರ್ಟ್ಮೆಂಟ್ ಗ್ರೂಪಲ್ಲಿ ಬಂದು ನಮ್ಮ ಲಿಫ್ಟ್ಸಲ್ಲಿ ಯಾರು ಬ್ಯಾಟ್ರಿ ರೀಚಾರ್ಜಬಲ್ ಬ್ಯಾಟ್ರಿ ತೊಗೊಂಡು ಹೋಗಂಗಿಲ್ಲ ಅಂತ ರೂಲ್ ಮಾಡಿದ್ರು ನಮ್ಮ ಅಪಾರ್ಟ್ಮೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಇದಾಗುತ್ತೆ ಅದಕ್ಕೆ. ಹಾಂ, ಸೊ ಚಾರ್ಜಿಂಗ್ ಯೋಚನೆ ಮಾಡಿ, ಯಾರಾದರೂ ಇಂಥದ್ದೊಂದು ವಿಡಾ ಪ್ಲಸ್ ತೊಗೊಂಡಿದ್ರು, ಚಾರ್ಜಿಂಗ್ ನಮ್ದ್ರಲ್ಲಿ ಇದೆ, ಒಂದು 4 ಪಾಯಿಂಟ್ ಇದೆ. ಅದರ ಅಸ್ಯೂಮ್ ಮಾಡು 4 ಪಾಯಿಂಟ್ ಅಕ್ಯುಪೈ ಆಗಿದೆ. ಯಾಕಂದರೆ 150 ಅಪಾರ್ಟ್ಮೆಂಟ್ಸ್ ಇದೆ. ಸೊ ಅದರಲ್ಲಿ ಒಂದು 10% ಜನ ತೊಗೊಂಡ್ರು ಡೈಲಿ ರಾತ್ರಿ ಅಕ್ಯುಪೈ ಆಗಿಬಿಡುತ್ತೆ. ಚಾರ್ಜ್ ಮಾಡ್ಬೇಕಂತ ಪಾಪ ಬ್ಯಾಟ್ರಿ ತೊಗೊಂಡು ಹೋಗ್ತಿರ್ತಾರೆ. ಅವ್ರು ಹಿಂಗೆ ಮಾಡಿ ರೂಲ್ ಮಾಡಿಬಿಟ್ರೆ 15 ಫ್ಲೋರ್ ಎತ್ಕೊಂಡು ಹೋಗ್ತಾರೆ ಅದನ್ನು, ಚಾರ್ಜರ್ನ, ಬ್ಯಾಟ್ರಿನ. ಲಿಫ್ಟಲ್ಲಂತೂ ತೊಗೊಂಡು ಹೋಗೋಕ್ಕಾಗಲ್ಲ, ಮೆಟ್ಲು ಏರ್ಕೊಂಡು ಹೋಗ್ತಾರೆ, ಆಗಲ್ಲ ತಾನೆ. ಸೊ ಚಾರ್ಜಿಂಗ್ ಒಂದು ದೊಡ್ಡ ಇಶ್ಯೂ. ಬೌನ್ಸ್ ಇದೆಯಲ್ಲ, ಬೌನ್ಸು ಸೇಲ್ಗಲ್ಲ, ಸೇಲ್ಸ್ ಇದ್ರು ಅವ್ರದ್ದು. ಓಕೆ, ಅವ್ರದ್ದು ಸ್ವಾಪಬಲ್ ಏನೋ ಇತ್ತಲ್ಲ, ಸ್ವಾಪಬಲ್ ಇದೆ ಅವ್ರದ್ದು ಸಿಸ್ಟಮ್. ನಾನು ಯಾರಾದ್ರೂ ಯೂಸ್ ಮಾಡಿದ್ದೀರಾ ಬೌನ್ಸಲ್ಲಿ? ಇಲ್ಲ, ಅವ್ರ ಬೌನ್ಸ್ ಇದು ಸ್ಟಾಪ್ ಮಾಡಿದ್ರು ಮೊದಲೇ. ರೆಂಟಲ್ ವೆಹಿಕಲ್ ಅದು ಸ್ಟಾಪ್ ಆಯ್ತು. ಈಗ ಬೌನ್ಸ್ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ಗಿದೆ. ಅದು ಆಕ್ಚುಲಿ ರೆಂಟೆಡ್ಗಿಲ್ಲ, ಸೇಲ್ಸ್ ಇದೆ. ಅವ್ರದ್ದು ಸ್ವಾಪಬಲ್ ಬ್ಯಾಟ್ರೀಸ್ ಎಲ್ಲ ಕಡೆ ಪಾಯಿಂಟ್ಸ್ ಇದೆ, ಬಸ್ ಸ್ಟ್ಯಾಂಡ್ಸ್, ಮೆಟ್ರೋ ಸ್ಟೇಷನ್ಸ್ ಅಲ್ಲೆಲ್ಲ ಸ್ವಾಪ್ ಮಾಡ್ಕೊಂಡು ಹೋಗೋದು. ಆದರೆ ಸ್ವಾಪಬಲ್ಲು ರೆಕಮೆಂಡೆಡ್ ಅಲ್ಲ. ಯೋಚನೆ ಮಾಡು, ನನಗೆ ನಿನಗೆ ಓಕೆ, ವಿ ಆರ್ ಯಂಗ್ ಪೀಪಲ್, ನಾವು ಎತ್ಕೊಂಡು ಹೋಗ್ತೀವಿ. ಯೋಚನೆ ಮಾಡು, ನಿಮ್ಮ ತಂದೆ ಇದ್ದಾರೆ 55-60, ಅವ್ರಿಗೆ 20 ಕಿಲೋ 15 ಕಿಲೋ ಬ್ಯಾಟ್ರಿ ಇರುತ್ತೆ, ಎತ್ಕೊಂಡು ಹೋಗೋಕ್ಕಾಗತ್ತಾ? ತೆಗೆದು ಹಾಕೋದು ಕಷ್ಟನೇ. ಚಾರ್ಜ್ ಅಂದರೆ ರಿಮೂವಲ್ ಬ್ಯಾಟ್ರಿ ಇಸ್ ನಾಟ್ ಅ ಗುಡ್ ಐಡಿಯಾ ಅಂತ ಓವರ್. ಒಂದು ಪ್ರೋಸ್ ಇದ್ರು, ನೆಕ್ಸ್ಟ್ ಅದಕ್ಕೆ ನೆಗೆಟಿವ್ಸ್ ಏನೋ ಇದ್ದೇ ಇದೆ. ಎಲ್ಲಾನು 100% ಆಗಲ್ಲ ಅದ್ರಲ್ಲಿ ಇವಿಯಲ್ಲಿ. ಮತ್ತೆ EVL ರೀಜನರೇಟಿವ್ ಆಗಲ್ವಾ? ಬ್ರೇಕ್ ಹಿಡಿದಾಗ ಕೈನೆಟಿಕ್ ಎನರ್ಜಿ ಜನರೇಟ್ ಆಗಿ. ಅದನ್ನ ಬೈಕ್ಗೆ ಇನ್ಕ್ಲೂಡ್ ಮಾಡಿಲ್ಲ ಅನ್ಕೊಳ್ತೀನಿ, ಕಾರ್ಸ್ ಅಲ್ಲಿ ಇದೆ. ರೀಜನ್ ಇದೆ, ಓಲಾದಲ್ಲಿ ರೀಜನ್ ಇದೆ. ಓಲಾ ಈ ಥರ ಎರಡರಲ್ಲಿ ರೀಜನ್ ಇದೆ. ನನಗೆ ಯಾಕೋ ಇವಿ ಮುಂದೆ ಫ್ಯೂಚರ್ ಅಲ್ಲ ಅನಿಸ್ತೈತೆ. ಫ್ಯೂಚರ್ ಇದೆ, ಮೀನ್ಸ್ ಇದೆ. ಡೆವಲಪ್ಮೆಂಟ್ ಆಗ್ಬೇಕು. ಇವಿಗ್ ಬೇಕಾಗಿರೋಂತ ಸವಲತ್ತುಗಳೇ ಡೆವಲಪ್ ಆಗ್ಬೇಕಿರೋದು ಮೇನು. ಚಾರ್ಜಿಂಗ್ ಸ್ಟೇಷನ್ಸ್ಗಳು,
ಈ ಚಾರ್ಜಿಂಗ್ ಪಾಯಿಂಟ್ ಗಳು ಎಲ್ಲ ನಮ್ದೇನ್ ಫಾರಿನ್ ಕಂಟ್ರಿ ಅಲ್ಲ, ಯಾರ ಮನೆಯಲ್ಲೂ ಕೆಳಗಡೆ ಸ್ವಿಚ್ ಇರೋದೇ ಇಲ್ಲ. ಇದಕ್ಕೋಸ್ಕರ ಸಪರೇಟ್ ಆಗಿ ಗೋಡೆ ಕೊರೆದು ಡ್ರಿಲ್ ಹೊಡೆದು ಮಾಡಿಸ್ಕೋಬೇಕು ಅದನ್ನ. ಅದನ್ನು ಮಾಡಲ್ಲ ಅವರು, ಎಕ್ಸ್ಟರ್ನಲ್ ಒಂದು ವೈರ್ ಕನೆಕ್ಟ್ ಮಾಡ್ಬಿಟ್ಟು ಅದೊಂದು ಡಬ್ಬ ಇಟ್ಬಿಡ್ತಾರೆ. ಅಲ್ಲ ಇದು ಎಲ್ಲ ಕಷ್ಟ ಇದೆ. ನಮ್ದೇ ಮನೆ ಇದ್ರೆ, ಇಂಡಿಪೆಂಡೆಂಟ್ ಹೌಸ್ ಇದ್ರೆ ಒಂದ್ ಲೆವೆಲ್ ಮಾಡಿಸ್ಕೋಬಹುದು, ಓಕೆ ಪರವಾಗಿಲ್ಲ. ಈಗ ದೊಡ್ಡ ದೊಡ್ಡ ಊರಲ್ಲಿ, ಬೆಂಗಳೂರಲ್ಲಿ ಬರೀ ಅಪಾರ್ಟ್ಮೆಂಟ್ಸ್ ಇರೋದು, ಅಲ್ಲಿ ದೊಡ್ಡ ತಲೆನೋವು. ಚಾರ್ಜಿಂಗ್ ಪಾಯಿಂಟ್ ಹಾಕಿಸ್ಕೋಬೋದು, ಆದರೆ ನೀವು ಬಿಲ್ಡಿಂಗ್ ಪರ್ಮಿಷನ್ ತೊಗೋಬೇಕು, ವೈರಿಂಗ್ ಕಾಸ್ಟು ಒಂದು ಸ್ವಲ್ಪ ಹಾಕ್ಸಿದ್ದಾರೆ, ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ ಹಾಕ್ಸಿದ್ದಾರೆ ಅವರೇ ಇಂಡಿವಿಜುವಲ್ಗೆ. ಆದರೆ ಇಟ್ಸ್ ಅ ಹೆಡೇಕ್, ಈಸಿ ಜಾಬ್ ಅಲ್ಲ ಅದಕ್ಕೆ. ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ಅಪಾರ್ಟ್ಮೆಂಟ್ಸ್ ಅಂತೂ ಸದ್ಯಕ್ಕೆ ಫೆಸಿಲಿಟಿ ಇಲ್ಲ. ಯು ಹ್ಯಾವ್ ಟು ವರ್ಕ್ ಅ ಬಿಟ್ ಸದ್ಯಕ್ಕೆ. ಈಗ ನೆಕ್ಸ್ಟ್ ಯಾವ್ದಾದ್ರು ಕಟ್ಟಿಸ್ತಾರೆ ಅಂತಂದ್ರೆ ಅದನ್ನ ತಲೆಯಲ್ಲಿ ಇಟ್ಕೊಂಡೇನೆ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಇವಿಗಳಿಗೆ ಸ್ಟೇಷನ್ಸ್ ಗಳು ಮಾಡಬೇಕು ಪ್ರತಿ ಪೋಲ್ಗುನು. ಹಿಂಗೆ ಅಪಾರ್ಟ್ಮೆಂಟ್ ತಗೋತೀರಾ, ನಿಮ್ ಪಾರ್ಕಿಂಗ್ ಪ್ಲೇಸ್ ಗೆ ಒಂದು ಇವಿ ಇದು ಚಾರ್ಜಿಂಗ್ ಪಾಯಿಂಟ್, ಒಂದು ಪೋರ್ಟ್ ಆದ್ರೂ ಕೊಡಿ, ಸಿಂಪಲ್ ಪೋರ್ಟ್ ಆದ್ರೂ ಕೊಡಿ ಸಾಕು. ಅದು ಇವ್ರು ಚಾರ್ಜಿಂಗ್ ಸ್ಟೇಷನ್ ಇಡ್ತೀವಿ ಅಂದ್ರೆ ಪ್ರತಿ 50 ಕಿಲೋಮೀಟರ್ಸ್ ಇಡಬೇಕಾಗುತ್ತೆ ಸರ್. ಈಗ ಮೇನ್ ಹೇಳ್ಬಿಡ್ತೀನಿ, ಯು ಎಸ್ ಅಲ್ಲಿ ಈಗ ಇವಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ಅಲ್ಲೂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಚಾರ್ಜಸ್, ಟೆಸ್ಲಾ ಸೂಪರ್ ಚಾರ್ಜಸ್ಸು ತುಂಬ ಬೇಗ ಚಾರ್ಜ್ ಮಾಡ್ತವೆ, 1 hour, ಹಾಫ್ ಆನ್ ಅವರು ತುಂಬ ಬೇಗ ಚಾರ್ಜ್ ಮಾಡ್ತವೆ, ನಿಮಗೆ 50%, 100% ಹಂಗೆ. ಅಲ್ಲೂ ಲೈನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇಂಡಿಯಾದಲ್ಲಿ ಜನಸಂಖ್ಯೆ ತುಂಬಿಕೊಂಡಿದ್ದಾರೆ. ಅಸ್ಯೂಮ್ ಮಾಡಿ, ನಮ್ಗೆ ಇಲ್ಲಿ ಪೆಟ್ರೋಲ್ ಬಂಕ್ ಥರ ದಿನಕ್ಕೆ 1000 ಜನ ಪೆಟ್ರೋಲ್ ಹಾಕ್ಸ್ಕೊಳ್ಕೊಂಡು ಚಾರ್ಜ್ ಮಾಡೋರು ಬೇಕು ಅಂದರೆ ಎಷ್ಟು ಬೇಕು? ಆಗಲ್ಲ, ಕಷ್ಟ ಆಯ್ತು. ಫಸ್ಟ್ ಆಫ್ ಆಲ್ ನಮ್ ಇಂಡಿಯಾದಲ್ಲಿ ಎಲೆಕ್ಟ್ರಿಸಿಟಿನೇ ದೊಡ್ಡ ಪ್ರಾಬ್ಲಮ್ ಇದೆ. ಈಗ ಅದನ್ನ ತಗೊಂಡು ನನ್ ಗಾಡಿಗೆ ಹಾಕಿ ಇನ್ನು ಓಡಿಸ್ತೀನಿ, ಇಟ್ ಈಸ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್ ಅಗೇನ್ ನನ್ ಪ್ರಕಾರ. ಅದು ಪ್ರಾಬ್ಲಮ್ ಆಗುತ್ತೆ ಇವಾಗ. ಅಲ್ಲ, ಈಗ ಎಷ್ಟೊಂದು ಹಳ್ಳಿಲಿ ಕರೆಂಟ್ ಇಲ್ಲ. ದಿನಕ್ಕೆ 4 hour ಬರುತ್ತೆ, ಬೇಸಿಗೆಲ್ಲಂತೂ 4 hour ಬರುತ್ತೆ. ಹೌದು, ಪ್ರಾಕ್ಟಿಕಲಿ 4 ನಮ್ಮೂರಲ್ಲೇ 3 hour ಬರುತ್ತೆ ಮ್ಯಾಕ್ಸಿಮಮ್. ಅದು 3 hour ಅಲ್ಲಿ 20 ಸತಿ ಹೋಗೋದು ಬರೋದು ನಡೀತಾನೆ ಇರುತ್ತೆ. ಮಳೆ ಬಂತಂದ್ರೆ ಮುಗೀತು ಕತೆ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಟ್ಯಾಂಕ್ ತುಂಬಸಕ್ಕೆ 3 hour ಆನ್ ಆಫ್. ಈ ಎಲೆಕ್ಟ್ರಿಕ್ ಬೈಕ್ ಚಾರ್ಜ್ ಮಾಡೋದು ಅಂತ ಸೋಲಾರ್ ಹಾಕ್ಸ್ಕೊಂಡ್ಬಿಡು ಅಷ್ಟೇ. ಅಷ್ಟೇ ಅದ್ ಮಾಡ್ಬೋದು. ಸೋಲಾರ್ ಇನ್ವೆಸ್ಟ್ ಮಾಡೋ ಬದಲು ಇನ್ನೇನ್ ಮತ್ತೆ ಪೆಟ್ರೋಲ್ ಬೈಕ್ ತಗೋತೀನಲ್ಲ. ಮತ್ತೆ ಒಂದ್ 5 ಲಕ್ಷ ಸೋಲಾರ್ ಬೇಕು ಅಂದ್ರೆ ಒಂದ್ 5 ಲಕ್ಷ. ಹೌದು, ಕಾರೇ ಬರುತ್ತೆ, ಇನ್ನೊಂದ್ ಸ್ವಲ್ಪ ದುಡ್ಡು. ಪೆಟ್ರೋಲ್ ಬೈಕ್ ಮೇಂಟೆನೆನ್ಸ್ಗೂ ಅದಕ್ಕೂ ಸರಿಯಾಗ್ಬಿಡುತ್ತಲ್ಲ. ಇಲ್ಲ, 5 ಲಕ್ಷ ನೀವು ಇಟ್ರೆ FT ಇಟ್ರೆ ಅದ್ರಲ್ಲಿ ಬಡ್ಡಿ ದುಡ್ಡೆಲ್ಲ ನೀವು ಪೆಟ್ರೋಲ್ ಹಾಕ್ಸ್ಕೋಬಹುದು. ಮತ್ತೆ ಇವಿದ್ ಏನ್ ಹೇಳ್ತಾರೆ, ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಪೊಲ್ಯೂಷನ್ ಕಮ್ಮಿ ಮಾಡುತ್ತೆ ಇವಿಯಿಂದ ನಾವು, ಯಾಕಂದ್ರೆ ಎಲೆಕ್ಟ್ರಿಕಲ್ ರನ್ ಆಗುತ್ತೆ ಅಂತ. ಅದಕ್ಕೆ ಒಂದು ಫ್ಯಾಕ್ಟ್ ಕೇಳ್ತೀನಿ, ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಿಸಿಟಿ ಯಾವುದರಿಂದ ಜನರೇಟ್ ಆಗುತ್ತೆ? ಹೈಡ್ರೋ ಎಲೆಕ್ಟ್ರಿಕಾ, ಸೋಲಾರ, ಇಲ್ಲ ಕೋಲ್ ಬೇಸ್ಡ್? ಕರೆಕ್ಟ್. 75% ಸ್ಟಿಲ್ ಡಿಪೆಂಡೆಂಟ್ ಆನ್ ಕೋಲ್. ಸೊ ಯಾವ ಎನ್ವೈರನ್ಮೆಂಟ್ ಬೆನಿಫಿಟು ಇಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ ಬ್ಯಾಟ್ರೀಸ್ ಇದು ಫುಲ್ ಲೈಫ್ ಟೈಮ್ ಬರಲ್ಲ, 5 to 7 years ಮ್ಯಾಕ್ಸ್ ಅನ್ಕೊಳ್ತೀನಿ. ಮತ್ತೆ ರೀಸೈಕಲ್ ಮಾಡಬೇಕು, ಅವಾಗ ಮತ್ತೆ ಪೊಲ್ಯೂಷನ್ ಆಗುತ್ತೆ. ಅದಕ್ಕೆ ಪ್ರಾಪರ್ ರೀಸೈಕ್ಲಿಂಗ್ ಇದೆ, ಇನ್ನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಇಂಡಿಯಾದಲ್ಲಿ, ಇನ್ಫ್ರಾಸ್ಟ್ರಕ್ಚರೇ ಇಲ್ಲ. ಮತ್ತೆ ಲಿಥಿಯಂ ಅಯಾನು ಈಸ್ ವೆರಿ ಪ್ರೀಶಿಯಸ್ ಮೆಟಲ್. ಇಂಡಿಯಾದಲ್ಲಿ ಅದಕ್ಕೆ ಮೈನ್ಸ್ ಇಲ್ಲ. ಚೀನಾದಲ್ಲಿ ಇದೆ, ರೀಸೆಂಟಲ್ಲಿ ಅಫ್ಘಾನಿಸ್ತಾನಲ್ಲಿ ಸಿಕ್ಕಿದೆ, ಆಫ್ರಿಕಾದಲ್ಲಿ ಒಂದಿದೆ, ಚೀನಾದಲ್ಲಿ ತುಂಬ ಇದೆ. ಯಾಕೆ ಚೀನಾದಲ್ಲಿ ಬ್ಯಾಟ್ರಿ ಚೀಪ್, ಕಂಪೇರಿಟಿವ್ ಚೀಪ್ ಯಾಕಿದೆ ಅಂದರೆ ಅಲ್ಲಿ ಲಿಥಿಯಂ ಅಯಾನ್ ಮೈನ್ಸ್ ಚೆನ್ನಾಗಿದಾವೆ. ದೇ ಕ್ಯಾನ್ ಕ್ರಿಯೇಟ್ ಕೋಬಾಲ್ಟ್ ಆಯಿತು, ಎಲ್ಲ ಏನೇನು ನೆಸೆಸರಿ ಜನರೇಟ್ ಮಾಡೋ ಒಂದು ಬ್ಯಾಟ್ರಿ ಕ್ರಿಯೇಟ್ ಮಾಡೋಕ್ಕೆ. ಕೋಬಾಲ್ಟ್ ಇಡೀ ವರ್ಲ್ಡ್ಗೆ 75% ಸಪ್ಲೈ ಮಾಡುತ್ತಿರೋದು ಕಾಂಗೋ ಕಂಟ್ರಿ. ಅಲ್ಲಿ ಮೈನಿಂಗ್ ಹೆಂಗಾಗುತ್ತೆ ನೋಡಿದಿರ? ಹಾರಿಬಲ್. ಹ್ಯೂಮನ್ ರೈಟ್ಸ್ ಯಾವ ಲೆವೆಲ್ಗೂ ತಲೆ ಕಟ್ಸ್ಕೊಳ್ಳಲ್ಲ. ಅಂತ ಜಾಗದಲ್ಲಿ ನಾನು ಹೋಗ್ಬೇಕು ಆಳೋದಕ್ಕೆ. ಅಪ್ಪ ನೀನು ನೀನೇನು ನಿನ್ನೆ ಆಳಿಸ್ಬಿಡ್ತಾರಲ್ಲಿ. ಅಲ್ಲ ಆಗದ ನನ್ನೇ ಹಾಕ್ಬಿಡ್ತಾರ ಅಲ್ಲಿಗೆ ಅಂತೀರ? ಇಲ್ಲ, ಆಫ್ರಿಕಾ ಕಂಟ್ರೀಸ್ ಹ್ಯೂಮನ್ ರೈಟ್ಸ್
ಈಸ್ ಜಸ್ಟ್ ಎ ಡ್ರೀಮ್ ಅಷ್ಟೇ. ಇದು ರಿಯಾಲಿಟಿ ಇದು. ಅಲ್ಲ ಅವ್ರದ್ದು ಹೆಲ್ತ್ ಕಂಡೀಷನ್ ಹೆಂಗ್ ಆಗ್ಬೇಡ ಆಮೇಲೆ ಯಾರು ಕೇರ್ ಮಾಡಲ್ಲ. ಈಗ ಎನ್ವಿರಾನ್ಮೆಂಟ್ ಪ್ರೊಟೆಸ್ಟರ್ಸ್ ಇರ್ತಾರಲ್ಲ, ಇವಿ ಯೂಸ್ ಮಾಡಿ ಅಂತ ಸುಮ್ನೆ ಇಲ್ಲಿ ಕೂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರಷ್ಟೇ. ಇವಿ ರಿಯಾಲಿಟಿ ಅವ್ರಿಗೆ ಗೊತ್ತಿರಲ್ಲ. ಅಲ್ಲಿ ನೋಡಿದ್ರ ಗನ್ ಹಿಡ್ಕೊಂಡು ಕೆಲಸ ಮಾಡಿಸಿದ್ರಲ್ಲ ಅವನು ಸೂಪರ್ವೈಸರ್ ಯಾವನು. ಅದಕ್ಕೆ ಹಂಗೆ ನೋಡಿ. ನೀನ್ ಆಳಕ್ ಹೋದ್ರೆ ನೀನ್ ಆಳಿಸ್ಬಿಡ್ತಾರಂತ ಅದಕ್ಕೆ ಹೇಳಿದ್ದು. ಯೋಚನೆ ನೋಡಿ, ವಿತ್ ಪ್ಲಾನ್, ಐ ವಿಲ್ ಗೋ ವಿತ್ ಪ್ಲಾನ್. ನೀನ್ ವಿತ್ ಪ್ಲಾನ್ ಹೋಗಿ ನಿಂದು ಒಂದ್ ವಿಡಿಯೋ ನೋಡಕ್ಬೇಕಾಗ ಪರಿಸ್ಥಿತಿ ಬಂದ್ ನೀನು ಹಿಂಗೆ ತಗೊಂಡು ಟಕ ಟಕ ಅಂತ ಹೊಡಿತಿರ್ಬೇಕಾಗ ಅದು ವಿಡಿಯೋ ಬಂದ್ಬಿಡುತ್ತೆ. ಅಲ್ಲೊಬ್ಬ ನೋಡಿದ್ರ ಡ್ಯಾನ್ಸ್ ಮಾಡ್ತಾ ಇದ್ದ, ವಿಡಿಯೋ ಮಾಡ್ತಿರೋದ್ ನೋಡ್ಬಿಟ್ಟು. ಆಯ್ತು. ಆದ್ರೆ ಇದು ರಿಯಾಲಿಟಿ ಕರೆಂಟ್ಲಿ ಏನಿದೆಯಲ್ಲ, ಮಟೀರಿಯಲ್ ಸೋರ್ಸಿಂಗ್ ಈಸ್ ಸ್ಟಿಲ್ ಎ ಜೋಕ್. ಯಾಕಂದರೆ ಯಾವ ಆ್ಯಂಗಲಿಂದಲೂ ಅದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಇಲ್ಲ. ಆಮೇಲೆ ಯಾವ ಕಂಟ್ರಿಲೂ ಎಲೆಕ್ಟ್ರಿಸಿಟಿ 100% ಏನಂತ ರಿನ್ಯೂಯಬಲ್ ಸೋರ್ಸಿಂದ ಜನರೇಟ್ ಮಾಡ್ತಿಲ್ಲ. ಸೊ ಇದು ಎನ್ವೈರ್ಮೆಂಟ್ ಫ್ರೆಂಡ್ಲಿ ಅಲ್ಲ. ಯಾವುದೇ ಕಂಟ್ರಿಲೂ ಮೋರ್ ದನ್ 30% ರಿನ್ಯೂಯಬಲ್ ಸೋರ್ಸ್ ಇಂದ ಮಾಡ್ತಿಲ್ಲ. ಕರೆಕ್ಟ್. ಎಂತ ದೊಡ್ಡ ಚೈನಾ ಆಗಿರ್ಲಿ, USA ಆಗಿದ್ರು ಅಟ್ಲೀಸ್ಟ್ 60-70% ಅವ್ರದ್ದೆಲ್ಲ ಕೋಲ್ ಇದರಿಂದ, ಇಲ್ಲ ಅಂದ್ರೆ ಯುರೇನಿಯಂ 235. ಯುರೇನಿಯಮ್ ಬಾಂಬ್ ಅಲ್ಲ, ಯುರೇನಿಯಂ ನ್ಯೂಕ್ಲಿಯರ್ ಬಾಂಬು. ನ್ಯೂಕ್ಲಿಯರ್ ರಿಯಾಕ್ಟರ್ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾರಲ್ಲ. ಮಾಡ್ತಾರೆ, ಹೌದು. ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಹೌದು. ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಅದರಿಂದನೇ, ಅಂದ್ರೆ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಮ್ಯಾಕ್ಸಿಮಮ್ ಅದರಿಂದನೇ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು. ನಮ್ದ್ರಲ್ಲಿ ಕೋಲಿಂದ ಜಾಸ್ತಿ ಪ್ರೊಡ್ಯೂಸ್ ಮಾಡೋದು. ಇಂಡಿಯಾದಲ್ಲಿ ಮಾಡಕ್ ಹೋಗಿದ್ರು, ಆದ್ರೆ ಜನ ಜಪಾನಲ್ಲಿ ಪ್ರಾಬ್ಲಮ್ ಆಯ್ತು. ಚರ್ನೋಬಿಲ್ ನೆನ್ಗೆ ಗೊತ್ತಿದೆ ಎಲ್ರಿಗೂ, ನ್ಯೂಕ್ಲಿಯರ್ ರಿಯಾಕ್ಟರ್. ಸೊ ಏನಾಗಿದೆ, ನ್ಯೂಕ್ಲಿಯರ್ ರಿಯಾಕ್ಟರ್ ಆಕ್ಸಿಡೆಂಟ್ಸ್ ತುಂಬ ಆಗಿದಾವೆ. ಸೊ ಇಂಡಿಯಾದಲ್ಲಿ ಮಾಡೋ ಧೈರ್ಯ ಯಾರೂ ಮಾಡಲಿಲ್ಲ. ಸೊ ಈಗ ಸದ್ಯಕ್ಕಂತರೂ ಎಲ್ಲಿ ತನಕ ಸೋಲಾರ್ 50% ಮೀಟ್ ಆಗಲ್ಲ, ಸೋಲಾರ್ ಮಾಡೋದು ಐ ಡೋಂಟ್ ಥಿಂಕ್ ಇಟ್ಸ್ ರೀಸನೇಬಲ್ ಇನಫ್ ಟು ಗೋ ವಿತ್ ದಿಸ್ EV ಕರೆಂಟ್ಲಿ. ಸುಮ್ಮನೆ ಅಲ್ಟರ್ನೇಟಿವ್ ಆಗಿರ್ಬೋದು, ಬಟ್ ಇಟ್ ಕ್ಯಾನ್ ನಾಟ್ ರಿಪ್ಲೇಸ್ ನಮ್ದಿದ್ದು ಐಸ್ ಇಂಜಿನ್ಸ್ ಕರೆಂಟ್ಲಿ. ಬೆಸ್ಟ್ ಅದಕ್ಕೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆಗಿ ಮಾಡೋದಕ್ಕೆ ಎಥನಾಲ್ ಫ್ಯೂಯಲ್ ಮಾಡ್ತಿರೋದು. ಎಥನಾಲ್ ಬ್ಲೆಂಡ್. ಎಥನಾಲ್ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಎಥನಾಲ್ ಬರೋದಕ್ಕೆ ಮಾಡ್ತಿದ್ದಾರೆ. ಟೊಯೋಟಾದವರು ಅದಕ್ಕೆ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ, ಅಂದ್ರೆ R&D ಮಾಡ್ತಿದ್ದಾರೆ. ಪ್ಯೂರ್ ಮೇಲೂ ಈಗ ಹೊಸ ಇಂಜಿನ್ಸ್ ಎಲ್ಲ 20% ಎಥನಾಲ್ ಬ್ಲೆಂಡ್ ಮೇಲೆ ರನ್ ಆಗ್ತವೆ. ಎಥನಾಲ್ ಮೇಲೂ ಪ್ಯೂರ್ ಮಾಡ್ಬೋದು, ಪ್ಯೂರ್ ರನ್ನಾಗಿ ಮಾಡ್ಬೋದು. ಆದರೆ ಇಂಜಿನ್ ಸ್ವಲ್ಪ ಮಾಡಿಫಿಕೇಶನ್ಸ್ ಬೇಕು, ಹಳೆ ಇಂಜಿನ್ ವರ್ಕ್ ಆಗಲ್ಲ. ಇವಾಗ 20% ಎಥನಾಲ್ ಬ್ಲೆಂಡ್ ಮೇಲೆ ರನ್ ಆಗುತ್ತೆ, ಬಟ್ ಎಲ್ಲೂ ಸಿಗಲ್ಲ ನಿಮ್ಗೆ ಪೆಟ್ರೋಲ್ ಬಂಕ್ ಅಲ್ಲಿ. ಅದು ಲೇಟೆಸ್ಟ್ ಬೈಕ್ಸ್ ಅಷ್ಟೇ ಅಲ್ವಾ? ಲೇಟೆಸ್ಟ್ ಬೈಕ್, ಬಟ್ ಬಟ್ ಎಥನಾಲ್ ಬ್ಲೆಂಡ್ ಪೆಟ್ರೋಲೇ ಸಿಗ್ತಿಲ್ಲಲ್ಲ. ಯಾವ ಬಂಕ್ ಅಲ್ಲಿ ಯಾರು ನೋಡಿದೀರಾ? ಅಲ್ಲ, ಡಿಫಾಲ್ಟ್ ಆಗಿ ಬ್ಲೆಂಡ್ ಆಗಿ ಬರುತ್ತೆ, ಕೆಲವೊಂದ್ರಲ್ಲಿ ಸಿಗುತ್ತೆ, ಎಲ್ಲದ್ರಲ್ಲಿ ಸಿಗಲ್ಲ. ಆದ್ರೆ ನಿಮ್ಗೆ ಹೇಳಲ್ಲ ಅವ್ರು ಎಥನಾಲ್ ಬ್ಲೆಂಡ್ ಇದೆ ಅಂತ ಹೇಳಕ್ ಹೋಗಲ್ಲ. ಅದಕ್ಕೆ ಹೇಳ್ತಾರೆ, ನಿಮ್ದು ಹಳೆ ಕಾರ್ ಇದೆ 2010 ಮುಂಚೆ ಕಾರ್ ಇದ್ರೆ ಬಿ ಕೇರ್ಫುಲ್, ನೋಡಿ ಹಾಕ್ಸಿ ಅಂತ ಪೆಟ್ರೋಲ್ ಹೇಳ್ತಾರೆ. ಆಕ್ಟೈನ್ ಕಂಟೆಂಟು, ಎಥನಾಲ್ ಬ್ಲೆಂಡು ಎಲ್ಲ. ಈಗ ಎನ್ವೈರ್ಮೆಂಟಲ್ ಥಿಂಗ್ ಆಯ್ತು.
ಈಗ ಎಷ್ಟು ಜನ ರೇಂಜಿಂದ ಓಕೆ ಇದ್ದೀರಾ? 100 ಕಿಲೋಮೀಟ್ರ್, 150 ಕಿಲೋಮೀಟ್ರು? ನಮಗಂತೂ ಆಗಲ್ಲ ಬಿಡಿ. ಮನೆ ಡೈಲಿ ಸಾಮಾನ್ ಆಫೀಸ್ ತಗೊಳ್ಳೋದು. ಮನೆಗ್ ಹೋಗಿ ಮೊಸರು ಹಾಲು ತಗೊಂಬರೋದ್ ಸರಿ. ಇಲ್ಲ, ಡೈಲಿ ಊರಲ್ಲಿ ಅಡ್ಡಾಡ್ತೀಯಾ, ಆಫೀಸ್ಗೆ ಹೋಗಿ ಬರ್ತೀಯಾ, ಊರಲ್ಲೇ ಅಡ್ಡಾಡ್ತೀಯ. ಬೆಂಗಳೂರು ಊರಲ್ಲಿ ಈಗ ಬೆಂಗಳೂರಲ್ಲಿ ಓಕೆ, ನಮ್ಮೂರಲ್ಲಿ ಹೋದ್ರೆ 4 ಕಿಲೋಮೀಟ್ರಲ್ಲಿ ಊರೇ ಮುಗಿದೋಗುತ್ತೆ, ಆಯ್ತಾ? ಸೊ ಅಲ್ಲೇನು ತಿಂಗಳಾನ್ಗಟ್ಲೆ ಓಡಿಸ್ಬೋದು, 150 ಇದ್ರು ಓಕೆ. ಆದರೆ ಬೆಂಗಳೂರು ಅಂತ ಊರಲ್ಲಿ 30 to 35 ಕಿಲೋಮೀಟರ್ಸ್ ಒನ್ ಸೈಡ್ ಟ್ರಾವೆಲ್, 60-70 ಕಿಲೋಮೀಟರ್ ಆ್ಯಾವ್ರೇಜ್ ಟ್ರಾವೆಲ್ ಮಾಡ್ತಾರೆ ಒಬ್ಬನು ಡೇ ಟು ಡೇ ಆಫೀಸ್ಗೆ. ಅವನಿಗೆ 2 ದಿನ ಸಾಕಾಗತ್ತೆ. ಸೊ ಅವ್ರಿಗೂ ದಿಸ್ ಈಸ್ ಎಕನಾಮಿಕಲ್ ಆ್ಯಂಡ್ ಓಕೆ. ಆದರೆ ಇದು ಬಿಟ್ಟು ಬೇರೆ ಊರಿಗೆ ಹೋಗ್ತೀನಿ ಅಂದರೆ ಆಗಲ್ಲ, ಇನ್ನೊಂದು ಗಾಡಿ ಬೇಕು. ಟ್ರಾವೆಲ್ ಒಂದು ಮೇಂಟೈನ್ ಮಾಡ್ಲೇಬೇಕು ಹಂಗಂದ್ರೆ. ಸೊ ಯು ಆರ್ ನೆವರ್ ರಿಪ್ಲೇಸಿಂಗ್ ಪೆಟ್ರೋಲ್ ಬೈಕ್ಸ್, ಆರ್ ನೆವರ್ ರಿಪ್ಲೇಸಿಂಗ್ ಇಟ್. ಆಗಲ್ಲ ಅದು. ಆಗಲ್ಲ. ಅಂದರೆ ಇದು ಫಾರ್ ಯಾರು ಬೈಕರ್. ಈಗ ಎಕ್ಸಾಂಪಲ್, ನಮ್ಮಿಬ್ಬರು ಹುಡುಗರು ಟ್ರಿಪ್ಗೆ ಹೋಗೋದು ರೂಢಿ ಇದೆ, ಮೈಸೂರಿಗೆ ಹೊಡಿತಾರೆ. ಮೈಸೂರಿಗೆ 150 ಕಿಲೋಮೀಟ್ರ್ ಮಿನಿಮಮ್ ಬೇಕು. ಇವಿ ಕೊಡಲ್ಲ, ಅಂಥವ್ರು ಇಡ್ಲೇಬೇಕಾಗತ್ತೆ. ಬೇಡ ನಮ್ಮಂಥರ ಕಾಮನ್ ಬರೀ ಊರಲ್ಲೇ ಸುತ್ತ ಹೊಡಿತಾ ಇರ್ತೀವ, ನಮ್ಗೆ ಒಂದು ಗಾಡಿ ಸಾಕು, ನಮ್ಮಂಥವ್ರಿಗೆ ಓಕೆ. ಆದರೆ ಹುಡುಗರು ಅಡ್ಡಾಡ್ತೀನಿ, ಬೈಕಲ್ಲೇ ಟೂರಿಂಗ್ ಮಾಡ್ತೀನಿ, ಅವ್ರಿಗೆ ವರ್ಕೌಟ್ ಆಗಲ್ಲ. ಈಗಿನ ಟೈಮಲ್ಲಿ ಅದು ಬೈಕಿಂಗ್ ಟೂರಿಂಗ್ ಅಂದ್ರೆ ಇಟ್ಸ್ ಮೋರ್ ಪಾಪ್ಯುಲರ್ ನೌ ಡೇಸ್. ತುಂಬಾ ಕ್ರೇಜ್ ಇದೆ ಎಲ್ಲ ಹುಡುಗರಿಗೂ. ಅಂತವ್ರು 2 ಮೇಂಟೈನ್ ಮಾಡೇ ಮಾಡ್ತಾರೆ. ಸೊ ಯುರ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ವೆಹಿಕಲ್ಸ್ ಅಗೇನ್, ಇನ್ಕ್ರೀಸಿಂಗ್ ದ ಪೊಲ್ಯೂಷನ್. ಅಗೇನ್ ಪೊಲ್ಯೂಷನ್. ನಾವ್ ರಿಸ್ಕೇ ತಗೊಳಲ್ಲ, ಒಂದನ್ನೇ ಯೂಸ್ ಮಾಡ್ತೀನಿ. ಹಾಲು ಮೊಸರು ತರಕ ಹೋಗ್ಬೇಕಾದ್ರೆ ಹಿಮಾಲಯನ್ ಕೆಡಿಎಮ್ಮೆ ತಗೊಂಡು ಹೋಗ್ಬಿಟ್ಟು ಬರ್ತೀನಿ. ಅದಕ್ಕೆ ನಿಜ. ಆದರೆ ಬೆನಿಫಿಟ್ಟು ಇದೆಯಲ್ಲ, ಈಗ 150 ಕಿಲೋಮೀಟ್ರ್ ಇದೆ ಅಂದರೆ ಪೆಟ್ರೋಲಲ್ಲಿ ಎಷ್ಟು ದುಡ್ಡು ಹೋಗುತ್ತೆ ಆ್ಯಾವ್ರೇಜು? ಬೈಕಲ್ಲಿ ಕನ್ಸಿಡರ್ ಮಾಡಿ. ಒಂದು 150 ಕಿಲೋಮೀಟ್ರ್ ನಿಮ್ಮ ಬೈಕು 50 ಮೈಲೇಜ್ ಕೊಡ್ತು ಅಂದರೆ ಕರೆಂಟ್ 100 ಸಮಥಿಂಗ್ ಇದೆ ಪೆಟ್ರೋಲ್ ಈಗ. ಸೊ 400 rupees ಬೇಕಾಗುತ್ತೆ. ಹಾಂ, 400 ಬೇಡ, 300 ಇಟ್ಕೊ. ನಾವು ನೀನು ಚೆನ್ನಾಗಿ 100 cc ಗಾಡಿ ಇಟ್ಟಿದ್ದೇನೆ ಅಂತ ಇಟ್ಕೊ, 150 cc ಬೇಡ. ಓಕೆ, 50-55 ಮೈಲೇಜ್ ಕೊಡ್ತಿದೆ ಅಂದರೆ ಆವ್ರೇಜ್ 2 rupees per kilometer ಅಂತ ಇಟ್ಕೊ. ಸೊ 300 ರೂಪಾಯಿ ಖರ್ಚಾಯಿತು, ಆಯಿತಾ? ಅದೇ ಇಲೆಕ್ಟ್ರಿಕ್ ಬೈಕ್ಗೆ 150 ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಹೋಗುತ್ತೆ ಅಂತ ಇಟ್ಕೊ. 150 ಬೇಡ, 100 ಕಿಲೋಮೀಟ್ರ್ ಒಂದು ಚಾರ್ಜಿಗೆ ಹೋಗುತ್ತೆ. 3 ಯೂನಿಟಲ್ಲಿ ಚಾರ್ಜ್ ಆಗಿ ಹೋಗ್ಬಿಡ್ತು. 3 ಯೂನಿಟ್ ಅಂದರೆ ಎಷ್ಟಾಗುತ್ತೆ? 20 rupees. ಇಲ್ಲ, 20. ಬೆಂಗಳೂರಲ್ಲಿ 30 ರೂಪಾಯಿ ಇಡಿ, 30-32 ರೂಪಾಯಿಗೆ ಬರುತ್ತೆ ಆವ್ರೇಜು. 32 ರೂಪಾಯಲ್ಲಿ 300ಅಲ್ಲಿ ಡಿಫ್ರೆನ್ಸ್ ಬಂತು ತಾನೆ. 1:10. ಸೊ 10 ಟೈಮ್ಸ್ ಡಿಫ್ರೆನ್ಸ್ ಬರುತ್ತೆ ನಾರ್ಮಲ್ ಕಂಪೇರ್ ಮಾಡಿದರೆ. ಮತ್ತು ಇದು ಫ್ಯಾನ್ಸಿ ಬೈಕ್ ಹೇಳ್ತಿಲ್ಲ. ಈಗ ಹಿಮಾಲಯನ್ 400 ತೊಗೊಂಡ್ರೆ ಅದು 30 ಮೈಲೇಜ್ ಕೊಡುತ್ತೆ, ಆಯಿತಾ? ನಾನು ಫ್ಯಾನ್ಸಿಗೆ ಹೋಗ್ತಿಲ್ಲ, ನಾನು ಹೋಗ್ತಿರೋದು 125 cc to 150 cc ಮ್ಯಾಕ್ಸಿಮಮ್. ಅವೆಲ್ಲ ರೇಂಜ್ ಕೊಡೋದು 55 to 60 ಕೊಡ್ತಾವೆ ಆ್ಯಾವ್ರೇಜ್. ಸೊ ಆ ಬೈಕ್ ಕಂಪೇರ್ ಮಾಡಿದರೆ ಹೆವಿ ದುಡ್ಡು ಉಳಿಯುತ್ತೆ. ಈ ಬೈಕ್ ಕೊಡೋ ಫೀಲು ಆ ಬೈಕ್ ಕೊಡಲ್ಲ, ಆ ಸ್ಕೂಟರ್ ಕೊಡಲ್ಲ. ಕರೆಕ್ಟ್. ಆದರೆ ಯೋಚನೆ ಮಾಡು, 10ರಲ್ಲಿ 5 ಜನ ಫ್ಯಾನ್ಸಿಗೋಸ್ಕರ ಬೈಕ್ ತೊಗೊಂಡ್ರೆ 5 ಜನ ಬರೀ ತಲೆನೇ ಕೆಡ್ಸ್ಕೊಳ್ಳಲ್ಲ. ಪಾಯಿಂಟ್ A to ಪಾಯಿಂಟ್ B ಹೋದರೆ ಸಾಕು ಅಂತ ತೊಗೋತಾರೆ. ಸೊ ಅಂಥವ್ರಿಗೆ EV ಮೈಟ್ ಬಿ ಬೆಟರ್ ಆಪ್ಷನ್. ಯಾರಿಗೆ ಆಫೀಸಿಂದ ಮನೆಯಿಂದ ಆಫೀಸ್ಗೆ ಹೋಗೋರಿಗೆ ರೇಂಜ್ ಅದೊಂದು ರೇಂಜದು ದೊಡ್ಡ ಪ್ರಾಬ್ಲಮ್. ಅಡ್ಡಾಡಿ ದೂರ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ. ಮತ್ತು ಚಾರ್ಜ್ ಮಾಡಲಿಲ್ಲ, ಪೆಟ್ರೋಲ್ ಅಂದ್ರೇನು 5 ನಿಮಿಷ ಖಾಲಿ ಆಗಿತ್ತಂದ್ರೂ 5 ನಿಮಿಷದಲ್ಲಿ ಫುಲ್ ಆಗಿಬಿಡುತ್ತೆ. ಇದಕ್ಕೆ 8 ಗಂಟೆ ಆಮೇಲೆ ಕುತ್ಕೊಂಡು ಕಾಯ್ಬೇಕು. ಇಲ್ಲ ಫಾಸ್ಟ್ ಚಾರ್ಜರ್ ಹುಡ್ಕೊಂಡು ಹೋಗ್ಬೇಕು, ಎಲ್ಲಿದೆ ಫಾಸ್ಟ್ ಚಾರ್ಜರ್ ಅಂತ. ಫಾಸ್ಟ್ ಚಾರ್ಜರ್ ಹೋದ್ರು ಮಿನಿಮಮ್ 30 minutes ಇಂದ 1 hour ಮೇಲೆ ಬೇಕು. ಕರೆಕ್ಟ್. ಅದನ್ನ ಹುಡ್ಕೊಂಡು ಹೋಗಕ್ಕೂ ಚಾರ್ಜ್ ಖಾಲಿ ಮಾಡ್ಕೋಬೇಕಲ್ವಾ? ಅಷ್ಟರಲ್ಲಿ ಅರ್ಧ ಹೋಗ್ಬಿಡ್ತೀವಿ ನಾವು ಮೈಸೂರ್ಗೆ. ಅಲ್ಲ, ಇನ್ನೊಂದ್ ಏನು ಅಂತಂದ್ರೆ, ಇವಾಗ ಪೆಟ್ರೋಲ್ ಖಾಲಿ ಆಗಿದೆ, ನಂದು ಎಲ್ಲೋ ಒಂದ್ ಮಧ್ಯದಲ್ಲಿ ಇದೀನಿ, ಯಾವ್ದೋ ಗಾಡಿ ಬಂತು, ಹಣ 1 ಬಾಟಲ್ ಪೆಟ್ರೋಲ್ ಕೊಡೋಣ, ಹಾಕತ್ತೀನಿ, ನೆಕ್ಸ್ಟ್ ಕೊಡ್ತೀನಿ, ಹಿಂಗೆ ದುಡ್ಡು ಕೊಡ್ತೀನಿ. ದುಡ್ಡು ಖಾಲಿ ಆಯ್ತು ಅಂದ್ರೆ ಏನ್ ಇಸ್ಕತ್ತೀರ ಅವನ ಹತ್ರ? ಅವನಿಗೆ ಅವ್ರ ಹತ್ರ ಹಗ್ಗ ಇಸ್ಕೋಬೇಕು, ಹಗ್ಗ ಕಟ್ಕೊಂಡು ಹೊಡಿಯಣ್ಣ ಮುಂದೆ. ಅಲ್ಲ, ಹಣ ಸ್ಟಿಂಗ್ ಕುಡಿಯೋಣ. ಈಗ 150 cc ಜನರಲ್ ಗಾಡಿ ಎಷ್ಟು ಬೀಳುತ್ತೆ ಅಂದಾಜು? ಈಗ ಎವ್ರಿ 2000 ಕಿಲೋಮೀಟರ್ಗೆ ಆಯಿಲ್ ಚೇಂಜ್ ಹಂಗು ಹಿಂಗು ಅಂದ್ರೆ 1500 ತನಕ ಬರುತ್ತೆ. 150 cc ಓಕೆ. ಅಲ್ಲ, ಬೈಕ್ ಕಾಸ್ಟ್, ಅವರೇಜ್ ಕಾಸ್ಟ್. ಓಕೆ, ಅವರೇಜ್ ಓಕೆ. ಪ್ರೈಸ್ ಪ್ರಕಾರ ಹೇಳೋದಾದರೆ, ಈಗ ರೀಸೆಂಟಾಗಿ ನಮ್ಮ ಫ್ರೆಂಡ್ ತಗೊಂಡಿದ್ದಾನೆ,
ಅವನಿಗೆ ತಗೊಂಡಿರೋದು ಪಲ್ಸರ್ 150 ಅಲ್ಲ ತಗೊಂಡಿರೋದು. 150 ಪಲ್ಸರ್ 150 ಅವನದು 160 160 ಪಲ್ಸರ್ 150 160 ಎವರೇಜ್ 10 cc ಏನು ಗಾಡಿ ಜಾಸ್ತಿ ಹಾರ್ಕೊಂಡು ಹೋಗಲ್ಲ ಆಯ್ತಾ. ಸೊ ಓವರ್ ಆಲ್ ಅವನಿಗೆ ಅರೌಂಡ್ 1,70,000 ಏನೋ ಬಂದಿದೆ, 76,000 ಆಯ್ತಾ. ಈಗ ಇ ವಿಗಳದ್ದು ನೋಡಿದರೆ ಅದೇ ರೇಂಜಲ್ಲೇ ಪ್ರೈಸ್ ಇದೆ. ನಾನು ಹೇಳಿದ್ದು ಆನ್ ರೋಡ್ ಪ್ರೈಸ್, RTO ಟ್ಯಾಕ್ಸು ಎಲ್ಲ ಇನ್ಶೂರೆನ್ಸ್ ಎಲ್ಲ ಸೇರಿ ಬಂದಿರೋದು 176. ಈಗ ಇ ವಿದವರು ಮುಂಚೆ ಸಬ್ಸಿಡಿ ಕೊಡ್ತಿದ್ರು. ಸೊ ಒಂದು ಅರೌಂಡ್ 20% ಸಬ್ಸಿಡಿ ಕೊಡ್ತಿದ್ರು, ಗೌರ್ಮೆಂಟ್ ಸಬ್ಸಿಡಿ ಇತ್ತು. ಈಗ ಅದನ್ನು ನಿಧಾನಕ್ಕೆ ತೆಗಿತಾ ಬರ್ತಿದ್ದಾರೆ. ಸೊ ಓಲಾನು ಈಗ ನಾರ್ಮಲ್ ಸ್ಟಾರ್ಟಿಂಗ್ ಪ್ರೈಸ್ ಅವರು 1 lakh ಹತ್ತತ್ರ ಇದೆ ಈಗ ಓಲಾದ್ದು. ಈಗ ಮೊನ್ನೆ ಲಾಂಚ್ ಮಾಡಿರೋದು 75-80 ಹೇಳಿದ್ದಾರೆ, ಅವೆಲ್ಲ ಲಾಂಚ್ ಪ್ರೈಸಸ್. ಅವೆಲ್ಲ ಸೇರ್ಕೊಂಡು ಕೊನೆಗೆ ಬರೋದು ನಿಮಗೆ ಸೇಮ್ ಪ್ರೈಸಿಂಗ್ ಎರಡಕ್ಕೂ ಸೇಮೇ ಬರುತ್ತೆ. ಸೊ ಈಗ ಸದ್ಯಕ್ಕೆ ಫಸ್ಟ್ ಕಾಸ್ಟ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ, ಅಲ್ಲ ಈಕ್ವಲೆಂಟ್ ಬರುತ್ತೆ ಆಲ್ಮೋಸ್ಟ್. ಸೊ ಪರ್ಚೇಸಿಂಗ್ ಪ್ರೈಸ್ ಆಲ್ಮೋಸ್ಟ್ ಎಲ್ಲ ಅದೇ ಈಕ್ವಲೆಂಟ್ ಬರುತ್ತೆ. ಬಟ್ ಇದ್ರಲ್ಲಿ ಏನು ಅಂದ್ರೆ ನಾರ್ಮಲ್ ಕಂಬಷನ್ ಇಂಜಿನ್ ಬೈಕ್ಸ್ ಅಲ್ಲಿ ರಿಪ್ಲೇಸ್ಮೆಂಟ್ ಏನು ಮಾಡಂಗಿಲ್ಲ. ನೀಟಾಗಿ ಆಯಿಲ್ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡು ಹೋದ್ರೆ ಪ್ರಾಬ್ಲಮ್ ಬರಲ್ಲ. ಬಟ್ ಇ ವಿಲಿ 5 to 10 years ಬ್ಯಾಟ್ರಿ ರಿಪ್ಲೇಸ್ ಮಾಡಬೇಕು. ಆಲ್ಮೋಸ್ಟ್ 50% ಆಫ್ ಕಾಸ್ಟ್ ಅಲ್ಲೇ ಹೋಗ್ಬಿಡುತ್ತೆ. 50% ಆಫ್ ಕಾಸ್ಟ್ ಆಯ್ತು. ಅದಕ್ಕಿಂತ ಜಾಸ್ತಿ ಏನಂದ್ರೆ ನೀನು ಗಾಡಿ ಈಗ ನಮ್ಮ ನಾರ್ಮಲ್ ಗಾಡಿದು ಮೈಲೇಜ್ ಇರುತ್ತಲ್ಲ, ತಗೊಂಡ್ದೇನು ಕಂಪೇರ್ ಮಾಡಿದ್ರೆ 5 ವರ್ಷ ಆದಮೇಲೆ ಒಂದು 5 ಕಮ್ಮಿ ಆಗ್ಬೋದೇನಪ್ಪ. 55 ಕೊಡ್ತಿದ್ರೆ 50 ಕೊಡ್ತಾನೆ, ಚೆನ್ನಾಗಿ ನಾರ್ಮಲ್ ಮೇಂಟೆನೆನ್ಸು ಎಲ್ಲ ಮಾಡ್ಕೊಂಡು ಇನ್ನು ಮೇಂಟೈನ್ ಮಾಡೋರು ಜಾಸ್ತಿನೂ ಆಗುತ್ತೆ. ಈ ವಿದು ಬ್ಯಾಟ್ರಿ ಕೆಪಾಸಿಟಿ ಬರ್ತಾ ಬರ್ತಾ ಕಮ್ಮಿನೇ ಆಗುತ್ತೆ. ಸೊ 100 ಮೈಲೇಜ್ ಇದ್ದಿದ್ದು 5 ವರ್ಷಕ್ಕೆ 60 ಆಗ್ಬೋದು. ಸೊ ರೇಂಜ್ ಡೌನ್ ಆಗುತ್ತೆ. ಪ್ಲಸ್ ಬ್ಯಾಟ್ರಿ ರಿಪ್ಲೇಸ್ ಮಾಡೋದಕ್ಕೆ ಇನ್ನೊಂದು ಹೊಸ ಗಾಡಿ ತಗೊಬೋದು. ಎಷ್ಟಾಗುತ್ತೆ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ಗೆ? 60% ಆಫ್ ಬೈಕ್ ಕಾಸ್ಟ್. ಕರೆಕ್ಟ್. ಲ್ಯಾಪ್ಟಾಪ್ ಅಲ್ಲಿ ಮದರ್ ಬೋರ್ಡ್ ಅನ್ನಂಗೆ ಅನ್ಸ್ಬಿಡುತ್ತೆ ಅದು. ಕರೆಕ್ಟ್. ಮತ್ತು ಅದೇ ಇರೋದಲ್ಲ, ಇ ವಿನಲ್ಲಿ ಮೇಜರ್ ಇರೋದು 2 ಕಂಪೋನೆಂಟ್, ಒಂದು ಮೋಟ್ರು ಒಂದು ಬ್ಯಾಟ್ರಿ. ಬ್ಯಾಕಿದು ಏನು ಉಳಿದಿಲ್ಲ. ಮೋಟರ್ ಅಂತ ಕಡಿಮೆ ಕಾಸ್ಟ್, ಬ್ಯಾಟ್ರಿ ಒಂದೇ ಕಾಸ್ಟ್ಲಿ ಇರೋದು. ಅದ್ರ ಬದಲು 10 years ಅಂದ್ರೆ ಒಂದು ಹೊಸ ಬೈಕ್ ರಿಪ್ಲೇಸ್ ಮಾಡ್ದಂಗೆ ಅನ್ಸ್ಬಿಡುತ್ತೆ. ಆದರೆ ಅದರಲ್ಲೂ ಒಂದು ಪ್ಲಸ್ ಪಾಯಿಂಟ್ ಇದೆ, ಏನು ಗೊತ್ತಾ, ನಿಂದು ನಾರ್ಮಲ್ ವೆಹಿಕಲ್ದು ಮೇಂಟೆನೆನ್ಸ್ ಮಾಡ್ಕೊತಾ ಇದ್ದರು. ಕೆಲವೊಂದು ಬೈಕ್ಸ್ ನಾನು ನೋಡಿದ್ದೀನಿ 20 ವರ್ಷ ಬಂದಿದ್ದು ನೋಡಿದ್ದೀವಿ. ಆದರೆ ರಫ್ ಹ್ಯಾಂಡ್ಲಿಂಗ್ ಆದರೆ 5-6 ವರ್ಷಕ್ಕೆ ಪಲ್ಸರ್ 180 ನೆನಪಿದೆ ಸ್ಟಾರ್ಟಿಂಗಲ್ಲಿ ಎಷ್ಟು ಪ್ರಾಮಾಣ ಇಂಜಿನ್ ಟ್ರಬಲು, ಚೇನು, ಅದು ಇದು ಪ್ರಾಬ್ಲಮ್ ಬರ್ತಾನೆ ಇತ್ತು. ಈಗಂತ ಅಷ್ಟು ಪಾರ್ಟ್ಸೇ ಇಲ್ಲ ಪ್ರಾಬ್ಲಮ್ ಬರೋಕ್ಕೆ. ಆಗಲೇ ಹೇಳ್ದಂಗೆ ಬಂದ್ರೆ ದೊಡ್ಡದು ಇಲ್ಲ ಬರೋದೇ ಇಲ್ಲ ಓವರ್ OLX ಮಾರಿ ಬಿಡಿ. ಅಷ್ಟೇ 10 ವರ್ಷ ಯೂಸ್ ಮಾಡೋದು, ತೂಕಕ್ಕೆ ಹಾಕ್ಬಿಡು. ಒಂದು ರೀಸೇಲ್ ವ್ಯಾಲ್ಯೂ ಇಲ್ಲ, ನೆನಪಿರ್ಲಿ. ಯಾಕಂದ್ರೆ 5 ವರ್ಷ ಆದ್ಮೇಲೆ ಬ್ಯಾಟ್ರಿ ಮೇನ್ ಕಂಪೋನೆಂಟ್ ಬ್ಯಾಟ್ರಿ ಕಮ್ಮಿ ಆಗಿರುತ್ತೆ, ರೀಸೇಲ್ ವ್ಯಾಲ್ಯೂ ಜಾಸ್ತಿ ಕೊಡಲ್ಲ. ಒಂಥರ ನೀವು ಐಫೋನ್ ತಗೊಂಡಂಗೆ 1.5 ಲಕ್ಷ ಕೊಟ್ಟು ತಗೋತೀರಾ, 5 ವರ್ಷ ಹೋದ್ಮೇಲೆ 1.5 ಲಕ್ಷ ಇದು 30,000ಕ್ಕೆ ಹೋಗುತ್ತೆ. 20,000ಕ್ಕೆಲ್ಲ ಸಿಗುತ್ತೆ. ತಗೊಳ್ಳೋರ್ ಬೇಕಲ್ವಾ, ಅದು ಮುಖ್ಯ. ಯಾರು ತಗೋತಾರೆ ಇವಿನ? ಅಷ್ಟು ಸೆಕೆಂಡ್ಸ್ ಅಲ್ಲಿ ಯಾರು ಪ್ರಿಫರ್ ಮಾಡಲ್ಲ ಇವಿನ. ಮತ್ತೆ ಇದು ಬ್ಯಾಟ್ರಿ ಕತೆ ಆಯ್ತು. ಮೇಂಟೆನೆನ್ಸ್ ಚಾರ್ಜಸ್, ನಮ್ಮ ಗಾಡಿಗೆ ಮೇಂಟೆನೆನ್ಸ್ ಬೇಕು, 6 ತಿಂಗಳಿಗೆ ಒಂದ್ಸರ್ತಿ ಆದ್ರೂ ಬೇಕು ನಾರ್ಮಲ್ ಗಾಡಿ. 6 ತಿಂಗಳು ಪ್ಲಸ್ ಎಷ್ಟು ಕಿಲೋಮೀಟರ್ ಓಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಡೈಲಿ ರನ್ನಿಂಗ್ ಚೆನ್ನಾಗಿತ್ತು ಅಂದ್ರೆ ಡೈಲಿ 100 ಕಿಲೋಮೀಟರ್ ಓಡಿಸ್ತೀಯ ಅಂದರೆ ಹೆಚ್ಚು ಕಮ್ಮಿ 5,000-6,000 ನಾರ್ಮಲ್ ರೇಂಜ್. ನಾರ್ಮಲ್ ಈ ಗಾಡಿಗೆ ಈಗ 5,000-6,000 ರೆಕಮೆಂಡ್ ಮಾಡ್ತಾರೆ. ಆಯಿಲ್ ಚೇಂಜು ಅದೊಂದು 500, ಸರ್ವಿಸ್ ಚಾರ್ಜ್ ಒಂದು 500, ಜನರಲ್ ವಾಶ್ ಒಂದು 1,500 ಬರುತ್ತೆ ಓವರ್ ಆಲ್ ಜನರಲಿ. ಅವರೇಜ್ 150cc ಬೈಕ್ಗೆ 1,000-1,500 ಬರುತ್ತೆ. ಇವಿಗೆ ಅದು ಇಲ್ಲ ಅಂತಾರೆ. ಆದರೆ ರೀಸೆಂಟಾಗಿ ನಾನು ಟ್ವಿಟರಲ್ಲಿ ನೋಡಿದ್ದೀನಿ, ಪೋಸ್ಟ್ ಮಾಡಿರೋರು ಅದರಲ್ಲೂ ಲೇಬರ್ ಚಾರ್ಜು ಮೇಂಟೆನೆನ್ಸ್ ತಗೋತಾರೆ. ಅವ್ರು ಆಯಿಲ್ ಚೇಂಜ್ ಮಾಡಲ್ಲ, ಅದರ ಒಳಗಿನ ಕಂಪೋನೆಂಟ್ ಗ್ರೇಸಿಂಗು ಅದು ಮಣ್ಣು ಮೆಸಿ ಅಂತ ಅಲ್ಲೂ 1,000 ಚಾರ್ಜ್ ಮಾಡಿರೋದು ನೋಡಿದ್ದೀನಿ. ನಾರ್ಮಲ್ ಬ್ರೇಕ್ ಪ್ಯಾಡ್ಸು
ಬೇಕು. ಗ್ರೀಸಿಂಗ್ ಹಾಂ, ಅದೆಲ್ಲ ಚೇಂಜ್ ಮಾಡ್ಲೇಬೇಕು. ಕಾಮನ್. ಅದು ಬೇಕೇ ಬೇಕು. ಇಂಜಿನ್ ಆಯಿಲ್ ಒಂದೇ ಚೇಂಜ್ ಆಗಲ್ಲ ಅಷ್ಟೇ. ಮೇನ್ ಥಿಂಗ್ ಎಸ್, ಇಂಜಿನ್ ಆಯಿಲ್ ಒಂದು ಚೇಂಜ್ ಆಗಲ್ಲ ಅಷ್ಟೇನೆ. ಅದ್ ಬಿಟ್ರೆ ಎಲ್ಲ ಮಾಡ್ಲೇಬೇಕು. ಬೇಕು. ಮಾಡಲೇಬೇಕು. ಹೌದು. ಆಲ್ಮೋಸ್ಟ್ ಇದೂನು ಈಕ್ವಲ್ನೇ ಆಗೋಯ್ತು. ಈಗ ಹೊಸ ಓಲಾ ಬೈಕ್ಸ್ ಬರ್ತಿದೆಯಲ್ಲ ರೋಡ್ ಸ್ಟಾರ್ ಎಲ್ಲ ಚೈನ್ ಡ್ರಿವನ್ ಬೈಕ್ಸ್, ಅದಕ್ಕೂ ಚೈನ್ ಸ್ಪ್ರೇ ಹೊಡಿಬೇಕು. ಚೇಂಜ್ ಡ್ರಿವನ್ ಅದು. ಓಕೆ, ನಾನು ನೋಡಿಲ್ಲ. ಆದರೆ ಈಗ ರೀಸೆಂಟ್ ಇರೋದ್ರದ್ದು ಹಬ್ ಮೋಟ್ರ್ ಏನೋ ಇದೆ, ಅಂದರೆ ಹಿಂದ್ಗಡೆ ವೀಲಲ್ಲಿ. ಬೆಲ್ಟ್ ಡ್ರಿವನ್. ಹಾಂ, ಬೈಕಿಗಲ್ಲ, ಈಗ ಕರೆಂಟ್ಲಿ ಓಲಾ S1 Pro ಎಲ್ಲ ಹಬ್ ಮೋಟ್ರು. ಬೆಲ್ಟ್ ಡ್ರಿವನ್. ಹಬ್ ಮೋಟರ್ ಇಲ್ಲ. ಸ್ಟಾರ್ಟಿಂಗಲ್ಲಿ ಹಬ್ ಮೋಟ್ರ್ ಇತ್ತು. ಇಲ್ಲ, ಅವರು ಬೆಲ್ಟ್ ನ ಕ್ಲೋಸ್ ಮಾಡಿದ್ರು ಸ್ಟಾರ್ಟಿಂಗ್, ಇವಾಗ ಓಪನ್ ಮಾಡಿದ್ದಾರೆ. ಹಬ್ ಮೋಟರ್ ಎಲ್ಲ ಈ ಲೋ ಪರ್ಫಾರ್ಮ್ಡ್ ಎಲೆಕ್ಟ್ರಿಕ್ ಬೈಕ್ಸ್, ಎಲೆಕ್ಟ್ರಿಕ್ ಇತ್ತಲ್ಲ, TVS ಅಲ್ಲಿ ಹಬ್ ಮೋಟರಿಂಗ್ ಇರಬೇಕು ಅನ್ಸುತ್ತೆ. TVS ಅಲ್ಲಿ ಹಬ್ ಮೋಟರಿಂಗ್ ಇದೆ. ಬಟ್ ಈ ಕಡಿಮೆ ಕಾಸ್ಟ್ಗೆಲ್ಲ ಬರ್ತಿತ್ತಲ್ಲ ಎಲೆಕ್ಟ್ರಿಕ್ ಸ್ಕೂಟರ್ಸ್, ಅದೆಲ್ಲ ಹಬ್ ಮೋಟರಿಂಗ್ ಇದೆ. ಈ ಹೈ ಎಂಡ್ ಪರ್ಫಾರ್ಮೆನ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಯಾವ್ದ್ರಲ್ಲೂ ಇಲ್ಲ, ಎಲ್ಲ ಬೆಲ್ಟ್ ಡ್ರಿವನ್ ಇದೆ. ಓಕೆ, ಬೆಲ್ಟ್ ಡ್ರಿವನ್ ಇದ್ರೆ ಪರವಾಗಿಲ್ಲ. ಹಬ್ ಮೋಟ್ರ್ ಇತ್ತು ಅಂದ್ರೆ ನೀವು ಪಂಚರ್ ಆಯ್ತು, ವೀಲ್ ತಗೊಂಡು ಹೋಗ್ತೀನಿ, ತೆಗೆಯೋದಕ್ಕೆ ತಗೊಂಡು ಹೋಗ್ತೀನಿ ಅಂದ್ರೆ ಬರಲ್ಲ. ಮೋಟರ್ ಸಮೇತ ತಗೊಂಡು ಮೋಟ್ರ್ ಅಲ್ಲ, ಆಗಲ್ಲ ತೆಗಿಯಕ್. ಅದ್ರದ್ದು ಮೆಕ್ಯಾನಿಸಮ್ ಡಿಫ್ರೆನ್ಸ್ ಇದೆ. ನೀವು ಈ ನಾರ್ಮಲ್ ವೀಲ್ಗಾದ್ರೆ ಬಿಚ್ಚಿ ತಗೊಂಡು ಹೋಗ್ಬಿಡೋದು, ಒಂದು ಲೆವೆಲ್ಗೆ ಏನು ಟ್ರಬಲ್ ಇಲ್ಲ. ಸ್ಕೂಟರ್ ನಾರ್ಮಲ್ ಅಲ್ಲಿ ತಗೊಂಡು ಹೋಗ್ಬೋದು. ಹಬ್ ಮೋಟ್ರ್ ಬರಲ್ಲ, ಕಷ್ಟ. ಮತ್ತೆ ತುಂಬಾ ಜನ ಮೆಕ್ಯಾನಿಕ್ಗಳಿಗೆ ಗೊತ್ತೇ ಇಲ್ಲ ಹಬ್ ಮೋಟ್ರ್ ತೆಗಿಯೋದು ಹೆಂಗೆ, ಸಿಸ್ಟಮ್ ಬೇರೆ ಇದೆ. ಸೊ ಅದು ಹೊಸದಲ್ಲ, ಈಗ ಎಲ್ಲ ಕಡೆ ಮುಟ್ಟೋದು ಇಲ್ಲ. ಒಂದೊಂದು ಸರ್ತಿ ಪಂಚರ್ ಅಂಗಡಿಯವರು ಅದೊಂದು ತಲೆನು. ಯಾಕಂದ್ರೆ ಈ ಕಂಪ್ಲೇಂಟ್ ನನ್ನ ಫ್ರೆಂಡ್ ಒಬ್ಬ ಅನ್ಸುತ್ತೆ ಪ್ರಾಬ್ಲಮ್. ಟ್ಯೂಬ್ಲೆಸ್ ಇರುತ್ತೆ, ಅದು ಪ್ರಾಬ್ಲಮ್ ಅಲ್ಲ. ಮೋಟ್ರ್ ಟೈರ್ ಒಳಗಡೆನೆ ಇದೆ. ಸೊ ನನ್ನ ಫ್ರೆಂಡು iQube ಇದೆ, ಅವ್ರ ಹತ್ರ ತೊಗೊಂಡು 2 ವರ್ಷ ಆಯ್ತು ಹತ್ತತ್ರ. ಅವ್ರಿಗೆ ಆ ಪ್ರಾಬ್ಲಮ್ ಬಂದಿದೆ. ಅವ್ರು ತೊಗೊಂಡಾಗ ತಲೆಯಲ್ಲಿ ಕೆಡಿಸ್ಕೊಂಡಿಲ್ಲ, ರೇಂಜು ಬ್ರ್ಯಾಂಡು ಅಂತ ತೊಗೊಂಡ್ರು. ಪ್ರಾಬ್ಲಮ್ ಬಂತಲ್ಲ, ಅವ್ರ ತಲೆಯಲ್ಲಿ ಬಂತಿದ್ದು. ಓಕೆ, ಇದು ಒಂದು ತಲೆನೋವೇ ಅಲ್ಲ, ಯಾರು ಕನ್ಸಿಡರ್ ಮಾಡಲ್ಲ. ಪಂಚರ್ ಏನು ಎಲ್ಲಿ ಹೋದ್ರೂ ಸಿಗುತ್ತೆ ಅಂತ ಇರುತ್ತೆ. ಇದು ಒಂದು ಪ್ರಾಬ್ಲಮ್. ಬ್ಯಾಕ್ ವೀಲ್ ಪಂಚರ್ ಆದ್ರೆ ಸಬ್ಸಿಡಿ ಟೈಮ್ ಒರಿಜಿನಲಿ ಕೊಡ್ಬೇಕಾಗಿತ್ತು, ಈಗ ಮುಗಿಸಿದ್ರೆ ಎಲ್ಲ. ಸ್ಟೇಟ್ ಸಬ್ಸಿಡಿನೂ ಹೋಯ್ತು, ಇನ್ನೂ ಇದಾವೆ, ಸ್ವಲ್ಪ ಇದಾವೆ, ಕೊಡಲ್ಲ ಅಂತಲ್ಲ, ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಮುಗೀತು. ಸೊ ಕೊಡ್ತಾರಲ್ಲ, ಬಟ್ ವೆರಿ ಲೆಸ್ ಪರ್ಸೆಂಟ್ ಕೊಡ್ತಿರೋದು, 5% ಅಷ್ಟೇ. ಸಬ್ಸಿಡಿ ಕತೆ ಮುಗೀತು. ಇಲ್ಲ, ಅದು ಮುಗೀತು. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡೋಲ್ಲ. ಕಮರ್ಷಿಯಲ್ ವೆಹಿಕಲ್ ಬೇಕಾಗಿಲ್ಲ. ಓಕೆ, ನನಗೆ ಓಕೆ, ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಅದಕ್ಕಿಂತ ಬಿಗ್ಗೆಸ್ಟ್ ಬೆನಿಫಿಟ್ ಏನು ಅನಿಸ್ತಿದೆ ಇವಿಗೆ? ಎಲ್ಲರೂ ಒಬ್ಬೊಂದೊಂದು ಹೇಳಿ, ಬಿಗ್ಗೆಸ್ಟ್ ಬೆನಿಫಿಟ್. ನನ್ನ ಪ್ರಕಾರ ಮನೇಲಿ ಕೊತ್ತಂಬರಿ ಸೊಪ್ಪು ತರೋರ್ಗೆ ಬೆನಿಫಿಟ್. ಅದೊಂದು ಈಸಿ, ಕಾಸ್ಟ್ ಉಳಿಯುತ್ತೆ ಹೊರಗಡೆ. ಬಿಗ್ಗೆಸ್ಟ್ ಬೆನಿಫಿಟ್ಸ್ ನನ್ನ ತಲೆಗೆ ಬರೋದು ಕಾಸ್ಟ್ ಸೇವಿಂಗ್. ಅಂದರೆ ಮೇಂಟೆನೆನ್ಸ್, ಪೆಟ್ರೋಲ್ ಹಾಕೋ ಚಾರ್ಜ್ಗಿಂತ ಇದೊಂದು ಉಳಿಸ್ಬೋದು. ಅದು ಬಿಟ್ಟರೆ ಕಾಸ್ಟಲ್ಲಿ ನಾನು ಕಾಸ್ಟ್ ಸೇವಿಂಗ್ ಅಂತ ಹೇಳಕ್ಕೂ ಆಗಲ್ಲ, ಏನು ಬೆನಿಫಿಟ್ಸ್ ಇಲ್ಲ. ಅಲ್ಲ, ನೋ ಬೆನಿಫಿಟ್ಸ್. ಈಗ ಓವರ್ ಆಲ್ ನಾನು ಅದೇ ಅನ್ಕೋತಿದ್ದೆ ಮುಂಚೆಯಿಂದಾನೆ, ಕಾಸ್ಟ್ ಸೇವಿಂಗು, ಪೆಟ್ರೋಲ್ ಅಷ್ಟು ಖರ್ಚು ಮಾಡೋ ಬದಲು ಕಡಿಮೆ ಚಾರ್ಜ್ ಅಲ್ಲೇ ದುಡ್ಡಲ್ಲೇ ಜಾಸ್ತಿ ದಿನ ಓಡಿಸ್ಕೋಬಹುದು, ಮೇಂಟೆನೆನ್ಸ್ ಕಮ್ಮಿ ಅಂತ. ಬಟ್ ಆಫ್ಟರ್ ಇದೆಲ್ಲಾ ಡಿಸ್ಕಷನ್ ಮಾಡಾದ್ಮೇಲೆ ನನಗ್ ಒಳದಿದ್ದ ಅದೇ, ಅದನ್ನು ಸೇಮೆ ಇದನ್ನು ಸೇಮೆ. ಹಳಿ ಅಲ್ಲ ಮಗಳ ಗಂಡ ಆಗ್ತಿದೆ ಅಷ್ಟೇ. ನೀನ್ ಇಲ್ಲಿ ತೆಗಿದ್ಯಾ, ಇನ್ನೊಂದ್ರಲ್ಲಿ ಆಗ್ತಿದ್ಯಾ ಅಷ್ಟೇನೆ. ನಿಂಗ್ ಕಣ್ಣಿಗೆ ಹೆಂಗ್ ಕಾಣಿಸ್ತಿದೆ, ಪೆಟ್ರೋಲ್ ಒಂದೇ ಕಾಣಿಸ್ತಿದೆ. ಬಟ್ ನಾವು ಏನ್ ಡಿಸ್ಕಸ್ ಮಾಡೋದಲ್ಲ, ಡೀಪ್ ಏನ್ ತಗೊಂಡು ಒಂದೊಂದು ಪಾಯಿಂಟ್, ಇದೆಲ್ಲಾ ನೋಡಿದಾಗ ನಂಗೆ ಅನ್ಸಿದ ಅದೇನೆ, ಕಾಸ್ಟ್ ಹೋಗ್ತಾನೆ ಇದೆ, ಎಲ್ಲೂ ನಿಲ್ತಿಲ್ಲ, ಅದು ಒಳ್ಳೆ ಒಂದ್ ಕಡೆ ಹೋಗ್ತಾ ಇದೆ. ಸೊ ನನಗಂತೂ ಅಷ್ಟು ಬೆನಿಫಿಷಿಯಲ್ ಅಂತ ಅನ್ಸೇ ಇಲ್ಲ, ಯಾವ ಪಾಯಿಂಟು ಅನ್ಸಿಲ್ಲ ನನಗೆ. ಈಗೆಲ್ಲ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಅಂತಾರೆ, ಅದರಲ್ಲೂ ಬೆನಿಫಿಟ್ಸ್ ಇಲ್ಲ. ಡಿಸ್ಕಸ್ ಮಾಡೋದಲ್ಲ, ಸೇಮ್ ಥಿಂಗ್. ಒಂದ್ರಲ್ಲಿ ಬೆನಿಫಿಟ್ ನನಗೆ ಅನ್ಸುತ್ತೆ ಯಾವಾಗಾದ್ರೂ, ಹೇಳ ನಾಯ್ಸ್ ಬರಲ್ಲ. ಯಾಕಂದ್ರೆ ನಮ್ಮ ಪ್ರಕಾರ ದಟ್ಸ್ ನಾಟ್ ಬೆನಿಫಿಟ್ ಫಾರ್ ಅಸ್. ಬೆನಿಫಿಟ್ ಎಲ್ಲ ಅದು ನಮ್ಗೆ ಬರಬೇಕು, ಅದು ಡಿಸ್ಅಡ್ವಾಂಟೇಜ್ ಅಲ್ಲ. ಓಕೆ, ಅದು ರಾಯಲ್ ಎನ್ಫೀಲ್ಡ್ ಓಡೋರ್ಸ್ಗೆ, ಹಾರ್ಲಿ ಡೇವಿಡ್ಸನ್ ಓಡೋರ್ಸ್ಗೆ, ಅವ್ರಿಗೆಲ್ಲ ಡಿಸ್ಅಡ್ವಾಂಟೇಜು. ಆದರೆ ನನ್ನ ಮನೆ ರೋಡ್ ಪಕ್ಕ ಇದೆ, ಒಂದು 100 ಮೀಟರ್ಸ್ ಮೇನ್ ರೋಡ್ ಇದೆ. ಇಡೀ ದಿನ ಗಾಡಿ ಹೋಗಿ ಹೋಗಿ ಸೌಂಡ್ ಮಾಡ್ತವೆ. ಈ ಸೌಂಡ್ ಬರಲ್ಲ ಮಾರೆ. ಬಿಗ್ಗೆಸ್ಟ್ ಬೆನಿಫಿಟ್, ನಾನು ಗಾಡಿ ತಗೊಳ್ಳಿಲ್ಲ ಅಂದ್ರು ಜನ ತಗೊಳ್ಳಿ, ಯಾಕಂದ್ರೆ ನನಗೆ ನಾಯ್ಸ್ ಕಮ್ಮಿ ಆಗುತ್ತೆ. ಅದು
ಬೆನಿಫಿಟ್ಸ್ ಅಲ್ಲ, ಅದು ಡಿಸೇಬಿಲಿಟಿ. ಅವಾಗ ಬೆಂಕಿ ಎತ್ಕೊಳುತ್ತಲ್ಲ ಅದಾಗಿರುತ್ತೆ ಓಲಾ. ಹಾ ಅದು ಶಾರ್ಟ್ ಸರ್ಕ್ಯೂಟ್ ಇಂದಾಗಿ. ಹಾ ಅದು ಒಂದು ಈಗ ಫ್ಲಡ್ ಸಿಚುವೇಶನ್ ಅಲ್ಲೆಲ್ಲ ಹೆಂಗೆ ಮತ್ತೆ ಇವಿಸು ಅವೆಲ್ಲ ಬ್ಯಾಟ್ರಿ ಸೀಲ್ಡ್ ಬ್ಯಾಟ್ರಿ. ಈಗ ಓಲಾ ಏನ್ ಹೇಳಿದಾರೆ ಅಂದ್ರೆ ನಮ್ದು ಫುಲ್ಲಿ ಸೀಲ್ಡ್ ಬ್ಯಾಟ್ರಿ, ವಾಟರ್ ಇಮರ್ಜನ್ಗೆ ಬ್ಯಾಟ್ರಿಗೆ ಏನೂ ಆಗಲ್ಲ, ಆದರೆ ಬಾಕಿ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಮೇ ಗೆಟ್ ಡ್ಯಾಮೇಜ್ಡ್. ಫ್ಲಡ್ ಸಿಚುವೇಶನ್ ಅಲ್ಲಿ ಬ್ಯಾಟ್ರಿಗೆ ಏನೂ ಆಗಲ್ಲ, ಅದರ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಡ್ಯಾಮೇಜ್ ಆಗ್ಬೋದು ಅಂತ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ. ಸೊ ಅದ್ರ ಪಾರ್ಟ್ ಓಕೆ. ಇದು ಎಲ್ರಿಗೂ ಹೇಳೋಕ್ಕಾಗಲ್ಲ, ಎಲ್ಲರೂ ಕನ್ಸಿಡರ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ದ್ಯಾಟ್ ಮೇ ಬಿ ಓಪನ್ ಕೇಸ್. ಈಗ ಇನ್ನು ಗೊತ್ತಾಗುತ್ತೆ ಡೌನ್ ದ ಲೈನ್ ಇನ್ನೊಂದು 5 ವರ್ಷ. ಮತ್ತೆ ನೋಡ್ಬೇಕೀಗ. ಹಾ ಮತ್ತೆ ಈ ವರ್ಷ ಇದೆಯಲ್ಲ ಹೈಯೆಸ್ಟ್ ಟೆಂಪರೇಚರ್ ಬಂದಿದೆ ಇಂಡಿಯಾದಲ್ಲಿ ಎಲ್ಲ ಕಡೆ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಕಡೆ. ಇದು ಟೆಸ್ಟ್ ಇನ್ನು ಸ್ಟಾರ್ಟ್ ಆಗತ್ತೆ ಬ್ಯಾಟ್ರಿದು. ಇನ್ನು ಮೇಲೆ ಸ್ಟಾರ್ಟ್, ಯಾಕಂದ್ರೆ ಬೇಸಿಕಲಿ ಇಂಡಿಯಾದಲ್ಲಿ ಟೆಂಪರೇಚರ್ ಹುಚ್ಚರ ಥರ ವೇರಿ ಆಗುತ್ತೆ. 52 ಎಲ್ಲ ಹೋಗಿದೆ ದಿಲ್ಲಿ ಕಡೆ ಎಲ್ಲ. ಸೊ ಆ ಟೆಂಪ್ರೇಚರಲ್ಲಿ ನಾನು ಸಿಕ್ಕಾಪಟ್ಟೆ ಬೈಕ್ ಉಜ್ಜಾಡ್ಬಿಟ್ಟೆ ಅಂದರೆ ಬ್ಯಾಟ್ರಿ ವಿಲ್ ಇಟ್ ಟಾಲರೇಟ್ ಇಲ್ಲ ಹತ್ಕೊಂಡು ಉರಿಯೋ ಸೀನ್ ಅಂತ ನೋಡಿದ್ದೀವಿ ನಾವು. ಪರವಾಗಿಲ್ಲ, ಇವಾಗ ಡ್ರೈವ್ ಮಾಡ್ತಿರೋ ಗಾಡಿ ಆದ್ರೂ ಓಕೆ, ಟ್ರಕ್ಕಲ್ಲಿ ತತ್ತಿರೋ ಗಾಡಿಲೂ ಬೆಂಕಿ. ಅದು ಡೇಂಜರ್. ಹೆಂಗಾಯ್ತು ಫೈರ್ ಕ್ಯಾಚಿಂಗ್ ಅದ್ರಲ್ಲೆಲ್ಲ ಅಂತ. ಇಂಥ ಸಿಚುವೇಶನಲ್ಲಿ ಚಾಸಿಲ್ ಇನ್ಕ್ಲೂಡ್ ಮಾಡಿರೋ ಬ್ಯಾಟ್ರಿ ಬೆಟ್ರು. ಯಾಕಂದರೆ ಚಾಸಿದ ಪಾರ್ಟ್ ಇರುತ್ತಲ್ಲ, ಒಂದು ಇಂಪ್ಯಾಕ್ಟ್, ಆಕ್ಸಿಡೆಂಟ್ ಇಂಪ್ಯಾಕ್ಟು ಎಲ್ಲೋ ಅದಲ್ಲಿ ಅಥವಾ ಏನೋ ಒಂದು ಕನ್ಸಿಡರ್ ಇದ್ದಾಗ ತಡ್ಕೊಂಬಿಡುತ್ತೆ. ಆದರೆ ತೆಗಿಯೋದು ಬ್ಯಾಟ್ರಿ ತಗೊಂಡೋಗೋ ಸಿಸ್ಟಮಲ್ಲಿ ಅವ್ರು ಅಷ್ಟು ಸ್ಟ್ರಾಂಗ್ ಆಗಿ ಚಾಸಿ ಪಾರ್ಟ್ ಮಾಡಿರಲ್ಲ. ಸೊ ಇಂಪ್ಯಾಕ್ಟ್ ತಡ್ಕೊಳ್ಳೋ ಶಕ್ತಿ ಎಷ್ಟಿದೆ ಯಾರಿಗೂ ಗೊತ್ತಿಲ್ಲ. ದಟ್ ಈಸ್ ಅ ರಿಸ್ಕಿ ಪ್ರಪೋಸಿಷನ್. ನನ್ನ ಪ್ರಕಾರ ಅಷ್ಟು ಸ್ಟ್ರಾಂಗ್ ಮಾಡಕ್ಕೂ ಆಗಲ್ಲ. ನೀವು ಜಾಸ್ತಿ ಅದನ್ನ ಥಿಕ್ನೆಸ್ ಮಾಡಕ್ ಹೋದ್ರಿ ಅಂದ್ರೆ ವೇಟ್ ಜಾಸ್ತಿ ಆಗ್ಬಿಡುತ್ತೆ, ಮತ್ತೆ ಅಲ್ಲಿ ಮೈಲೇಜ್ ಜಾಸ್ತಿ ಪ್ಲಸ್ ಏರ್ ಫ್ಲೋ ಬೇಕಲ್ಲ ಬ್ಯಾಟ್ರಿ ಕೂಲ್ ಆಗೋದಕ್ಕೆ. ಇವ್ರು ಓಲಾದವ್ರು ಲಿಕ್ವಿಡ್ ಕೂಲ್ಡ್ ಇಟ್ಟಿದ್ದಾರೆ, ಅದ್ ಹೆಂಗ್ ಕೂಲ್ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಏನ್ ಲಿಕ್ವಿಡ್ ಏನ್ ಕೂಲ್ ಮಾಡ್ತಾರೆ? ಏನೋ ಕೂಲ್ ಇಟ್ಟಿದ್ದಾರೆ ಅದ್ರಲ್ಲೂ. ಅಲ್ಲ ಮೇನ್ ಗೊತ್ತು ತಾನೆ, ಸ್ಪೀಕರ್ ಇಟ್ಟಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಈಗ ಇದೆಯಲ್ಲೋ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಜನ ಹಾಡ್ ಹಾಕೊಂಡು ಹೋಗ್ತಾರೆ ಅಂತ ನಾನು ಕೇಳಿದೆ. ಅಪ್ಪ ಕಾರಲ್ಲಿ ಸೀಲ್ಡ್ ಇರುತ್ತೆ, ಸೌಂಡ್ ಕೇಳುತ್ತೆ. ಬೈಕ್ ಮೇಲೆ ಪಕ್ಕದ ಹಾರ್ನ್ ನೋಡಿದಿದೆ ನೀಟಾಗಿ ಒಂದೊಂದ್ಸರ್ತಿ ಕೇಳಲ್ಲ. ಹಾಡ್ ಹಾಕೊಂಡು ಹೋಗಿದ್ರೆ ಹೆಂಗ್ ಕೇಳಿಸುತ್ತೆ ಕೆಲವೊಂದು. ದಸರಾ ಟೈಮಲ್ಲಿ ಟಾರ್ಚರ್ ಇಟ್ಬಿಟ್ಟವ್ರೆ ಓಲಾ ಇಂತ ಎಲ್ಲಾ ಸ್ಪೀಕರ್ ಇರೋ ಗಾಡಿಗಳು ತಗೊಂಡ್ಬಂದ್ಬಿಟ್ಟು ಅದು ಕೇಸ್ ಮಾಡ್ಬಿಟ್ರು. ಹುಚ್ಚುಚ್ಚರಂಗೆ ಏನಾದ್ರು ಮೆಮ್ಸ್ ಹಾಕೊಂಡ್ ಬರೋದು ಸ್ಪೀಕರ್ ಅಲ್ಲಿ, ಹಾಡಲ್ಲ ಮೆಮ್ಸು. ಅದು ಬರುತ್ತಲ್ಲ, ರಾಮ್ ರಾಮ್ ಭಯ್ಯೋ ಜಲ್ದಿ ವಾಸಿ ಆಟೋ ಅಂತವೆಲ್ಲ ಹಾಕೊಂಡ್ ಬಂದ್ಬಿಟ್ರೆ ಅದೊಂದು ಬಾರಿ ಅಸಹ್ಯ ಅನ್ಸ್ಬಿಡ್ತು. ಆದರೆ ಒಂದು ಬೆನಿಫಿಟ್ ಇನ್ನೊಂದಾಯಿತು, ಇವಿನಲ್ಲೆಲ್ಲ ಸ್ಕ್ರೀನು ಮ್ಯಾಪ್ಸು ಸಪೋರ್ಟ್ ಕೊಟ್ಟ ಮೇಲೆ ಈಗ ಏನು ಮಾಡ್ತಿದ್ದಾರೆ, ನಾರ್ಮಲ್ ಗಾಡಿಲೂ ಈ ಕನೆಕ್ಟಿವಿಟಿ ಫೀಚರ್ಸ್ ಕೊಡ್ತಿದ್ದಾರೆ. ಸ್ಪೆಷಲಿ ಟಿ ವಿ ಎಸ್ ಅವ್ರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಈಗ ಸ್ವಲ್ಪ ಅವ್ರದ್ದು ಸ್ವಲ್ಪ ಹೈ ಎಂಡ್ ಬೈಕ್ಸಲ್ಲಿ ನೋಡಿದರೆ RTR 310 ಅದ್ರಲ್ಲಿ ನೋಡಿದರೆ ಕನೆಕ್ಟಿವಿಟಿ ಫೀಚರ್ಸ್ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಸ್ಕ್ರೀನ್ ಅದೆಲ್ಲ. ಸೊ ಈ ವೀಕ್ ಥ್ಯಾಂಕ್ಸ್ ಹೇಳಬೇಕು, ಆ ಫೀಚರ್ಸ್ ಅದನ್ನ ನೋಡಿ ಈ ಕಡೆನೂ ಬಂತು ಒಂದು ಸ್ವಲ್ಪ. ಹಂಗ್ ನೋಡಕ್ ಹೋದ್ರೆ ಅಪರ್ಚಿ RTR 310 ಅಲ್ಲಿ ಕೂಲಿಂಗ್ ಸೀಟ್ ಕೊಟ್ಟಿದ್ದಾರೆ, ಅದನ್ನ ಕಾಪಿ ಮಾಡಿದ್ದಾರೆ ಓಲಾದವರು. ಅಲ್ಲ, ಬೈಕೇನೆ ಇನ್ಹೆರಿಟ್ ಆಗಿರೋದೇ ಪೆಟ್ರೋಲ್ ಬೈಕ್ಸ್ ಇಂದ ಅವ್ರ ಇವಿ ಬೈಕ್ ಬರ್ತಿರೋದು. ಮೇಜರ್ ಥಿಂಗ್ ಅದನ್ನೇನೆ ಆರ್ಕಿಟೆಕ್ಚರೇ ತಗೊಂಡ್ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ಥಿಂಗು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ನೀವು, ನಡೆಯುತ್ತೆ, ಇನ್ನೇನ್ ಮಾಡಕ್ ಆಗುತ್ತೆ. ಮತ್ತೆ ಮಧ್ಯ ಹುಚ್ಚತನ ಸ್ಟಾರ್ಟ್ ಆಗಿತ್ತು. ಏನಂದ್ರೆ ನಾನು ಪಿನ್ ನೋಡೋದು ಲಾಗಿನ್ ಆಗ್ತೀನಿ ಅಂತ ಓಲಾದಲ್ಲೆಲ್ಲ, ಆಯ್ತಾ. ಹುಡುಗರ ಬ್ರೇನ್ ಇದೆಯಾ, ಪಕ್ಕದಲ್ಲಿ ನೀನು ನಿಂತ್ಕೊಂಡು 50 ಜನ ನೋಡ್ತಿರ್ತಾರೆ ನೀನು ಪಿನ್ ಹೊಡಿಯೋದು, ಆಯ್ತಾ. ಅವ್ರ ಮುಂದೆ ಪಿನ್ ನೋಡೋದು ಲಾಗಿನ್ ಇದ್ರ ಒಳಗಡೆ ಗಾಡಿ ಸ್ಟಾರ್ಟ್ ಮಾಡ್ತಾನೆ ಹುಚ್ಚಿರ್ತಾರೆ. ಈಗ ಯಾವುದೋ ಓಲಾ S1X ಅಂತ ಬಿಟ್ಟಿದ್ದಾರೆ, ಅದರೆಲ್ಲ ತೆಗೆದ್ರೆ ಅದನ್ನ ಕೀ ಸಿಸ್ಟಮ್ ಬಂದಿದೆ ಒರಿಜಿನಲ್. ಈಗ ನಾನು ಕೀ 6 ಆನ್ ಮಾಡಕ್ಕೆ ಎಷ್ಟೊತ್ತು ಹಿಡಿಯುತ್ತಪ್ಪ, ಪಿನ್ ಯಾಕೆ ಹೊಡಿಬೇಕು, ಏನು ನೆಸೆಸಿಟಿ ಇದೆ? ಅನ್ನೆಸೆಸರಿ ಏನಂತಾರಲ್ಲ, ಕ್ರಿಯೇಟಿವಿಟಿ ತಗೊಂಬಂದಿದ್ದಾರೆ ನೆಸೆಸಿಟಿ ಇಲ್ದಿರೋ ಜಾಗದಲ್ಲಿ. ಅದಕ್ಕೆ ಮೊದ್ಲು ಬಾವಿಗೆ ಧುಮುಕೋಕ್ಕಿಂತ ಮುಂಚೆ ಬಾವಿ ಆಳ, ನೀರು
ಅದನ್ನೆಲ್ಲ ತಿಳ್ಕೊಬೇಕು. ಸೊ ಹಾಗಾಗಿ ನಾವು ಇವಿಗೆ ಇನ್ನಾಗಿಲ್ಲ. ಇಂಥವೆಲ್ಲ ಬರ್ಲಿ, ಗೊತ್ತಾಗ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಇನ್ನಾಗದು ಇಲ್ಲ ಅನ್ಕೋತೀನಿ. ಇಲ್ಲ ಇನ್ನೂ 10 ವರ್ಷ ಮೆಚೂರಿಟಿ ಆಗೋಕ್ಕೆ ಕಾರು ಬೈಕು ಕನ್ಸಿಡರ್ ಮಾಡೋರು ಯಾರು ಬೆಂಗಳೂರಲ್ಲೇ ಒಂದು ಊರಲ್ಲಿ ಅಡ್ಡಾಡ್ತಿರೋರಿಗೆ ಇಟ್ಸ್ ಗುಡ್ ತೊಗೋಬೋದು. ಆದರೆ ಯಾರೋ ಸೀರಿಯಸ್ ಆಗಿ ಪೂರ್ತಿ ನಿಮ್ಮದು ದುನಿಯಾನೇ ಅಡ್ಡಾಡ್ತೀನಿ ಅದರಲ್ಲಿ ಅಂದರೆ ಆಗಲ್ಲ. 10 ವರ್ಷ ವೇಟ್ ಮಾಡಿ. ಕಾರ್ ಆದ್ರಾಯ್ತು, ಬೈಕ್ ಆದ್ರಾಯ್ತು.